Hello my dear students, how are you all? I hope you are all fine. So in this class let us start the chapter kinetic theory of gases. Okay na? So idu nimma chapter 13 idu NCERT book alli. So ee chapter alli ನೀವು ಏನು ಸ್ಟಡಿ ಮಾಡ್ತೀರಾ ಅಂದರೆ ಗ್ಯಾಸಸ್ ಗಳ ಪ್ರಾಪರ್ಟೀಸ್ ಆದ ಲೈಕ್ ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್ ಎಕ್ಸೆಟ್ರಾ. ಸೊ ಈ ಪ್ರಾಪರ್ಟಿಗಳನ್ನ ಗ್ಯಾಸಸ್ನ they are made of tiny constituents called as molecules ಅಂತ ಅಂದ್ಕೊಂಡು ಅರ್ಥ ಮಾಡ್ಕೊತೀರ. ಓಕೆನಾ? ಸೊ ಹೆಂಗೆ ಅಂತ ನೋಡೋಣ. ಸೊ ಬಿಫೋರ್ ಗೋಯಿಂಗ್ ಟು ದಟ್ ಲೆಟ್ ಅಸ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಗ್ಯಾಸಸ್ ಕ್ವಿಕ್ಲಿ. ಸೊ ನಮಗೆಲ್ಲ ಗೊತ್ತಾಯಿದೆ ವಿ ಹ್ಯಾವ್ 3 ಸ್ಟೇಟ್ಸ್ ಆಫ್ ಮ್ಯಾಟರ್: ಸಾಲಿಡ್ಸ್, ಲಿಕ್ವಿಡ್ಸ್, ಗ್ಯಾಸಸ್. ಸೊ ಸಾಲಿಡ್ಸ್ ಅಂದ್ರೇನು? ದೇ ಹ್ಯಾವ್ definite shape and size. So okay, definite shape irutte, definite size irutte. Example: wood, iron, the metal, etc. Okay na? ಈಗ another state of matter, liquid. Definite size ಇರುತ್ತೆ, ಅವುಗಳಿಗೆ ವಾಲ್ಯೂಮ್ ಇರುತ್ತೆ, ಡೆಫಿನೆಟ್ ವಾಲ್ಯೂಮ್, ಡೆಫಿನೆಟ್ ಸೈಜ್ ಇದೆ, ಬಟ್ no definite shape. But definite shape illa. So like liquids ke example: water, milk, etc. So nodi, ಈಗ for example ಅವುಗಳಿಗೆ ಡೆಫಿನೆಟ್ ಸೈಜ್ ಇದೆ ಬಟ್ ಡೆಫಿನೆಟ್ ಶೇಪ್ ಇಲ್ಲ ಅಂದರೆ, ಸೊ ನೀವು ಯಾವ ಥರ ಕಂಟೈನರ್ ಇರುತ್ತೆ ಆ ಥರ ಕಂಟೈನರ್ದು ಶೇಪ್ ಪಡ್ಕೊಳ್ಳುತ್ತೆ. ಓಕೆನಾ? ಸೊ ನೋಡಿ, ಈಗ ಸಪೋಸ್ ನಿಮ್ಮ ಕಂಟೈನರ್ ಈ ಥರ ಶೇಪ್ ಇತ್ತು ಅಂದ್ಕೊಳ್ಳಿ. ಸೊ ಇದ್ರೊಳಗೆ ಒಂದು ಲಿಕ್ವಿಡ್ ಹಾಕಿದ್ರೆ ಸೊ ಆ ಥರ ಶೇಪ್ ಲಿಕ್ವಿಡ್ ಪಡ್ಕೊಳ್ಳುತ್ತೆ. ಓಕೆ? ಸೊ ಈಗ ದ ಥರ್ಡ್ ಸ್ಟೇಟ್ ಆಫ್ ಮ್ಯಾಟರ್, ಗ್ಯಾಸಸ್. ಸೊ ಗ್ಯಾಸಸ್ಗೆ ಡೆಫಿನೆಟ್ ಸೈಜು ಇಲ್ಲ, ನೋ ಡೆಫಿನೆಟ್ ಸೈಜ್ ಆ್ಯಂಡ್ ಶೇಪ್. ಡೆಫಿನೆಟ್ ಸೈಜು ಇಲ್ಲ, ಡೆಫಿನೆಟ್ ಶೇಪು ಇಲ್ಲ. ಓಕೆನಾ? ಇದನ್ನು ಅರ್ಥ ಮಾಡ್ಕೊಳಕ್ಕೆ ನೋಡಿ, ಫಾರ್ ಎಕ್ಸಾಂಪಲ್ ಒಂದು 100 ಗ್ರಾಮ್ ಆಫ್ ಆಕ್ಸಿಜನ್ ತಗೊಂಡ್ರಿ ಅಂದ್ಕೊಳ್ಳಿ, 100 ಗ್ರಾಮ್ ಆಫ್ ಆಕ್ಸಿಜನ್ ಗ್ಯಾಸ್. ಓಕೆನಾ? ಸೊ ನೀವೊಂದು ಕಂಟೈನರ್ ತಗೋತೀರ, ಕ್ಲೋಸ್ಡ್ ಕಂಟೈನರ್ ಅಂದ್ಕೊಳ್ಳಿ ಇದು. ಸೊ 100 ಗ್ರಾಮ್ ಆಫ್ ಆಕ್ಸಿಜನ್, ಇದರ ವಾಲ್ಯೂಮ್ 1 ಲೀಟ್ರ್ ಇರಲಿ. ಓಕೆನಾ? ಸೊ ಈಗ 100 ಗ್ರಾಮ್ ಆಫ್ ಆಕ್ಸಿಜನ್ ಫಸ್ಟ್ ವ್ಯಾಕ್ಯೂಮ್ ಇರಲಿ ಇಲ್ಲಿ, ಆಮೇಲೆ 100 ಗ್ರಾಮ್ ಆಫ್ ಆಕ್ಸಿಜನ್ ಹಾಕಿ, ಸೊ ಆಕ್ಸಿಜನ್ ಗ್ಯಾಸ್ ಇಡೀ ಅಷ್ಟು ವಾಲ್ಯೂಮ್ ತಗೊಳುತ್ತೆ. ಸೊ ಈಗ ಎಷ್ಟು ವಾಲ್ಯೂಮ್ ಆಫ್ ದ ಆಕ್ಸಿಜನ್ ಗ್ಯಾಸ್ ಅಂದರೆ 1 ಲೀಟ್ರ್. ಇಡೀ ಕಂಟೈನರ್ದೇ ವಾಲ್ಯೂಮ್ ತಗೊಳ್ತು. ಓಕೆನಾ? ಸೊ ಇಟ್ ಡಸಂಟ್ ಹ್ಯಾವ್ ಡೆಫಿನೆಟ್ ಶೇಪ್ ಆ್ಯಂಡ್ ಸೈಜ್. ವಾಟ್ ಇಸ್ ಇಟ್ ಶೇಪ್? ದ ಶೇಪ್ ಆಫ್ ದಟ್ ಕಂಟೈನರ್. ಈಗ ಫಾರ್ ಎಕ್ಸಾಂಪಲ್ ಅನದರ್ ಕಂಟೈನರ್ ತಗೊಳ್ಳಿ. ಓಕೆನಾ? ಸೊ ಈ ಕಂಟೈನರ್ದು ವಾಲ್ಯೂಮ್ 2 ಲೀಟ್ರ್ ಇರಲಿ. ಸೊ ಈಗ ಇದರೊಳಗೆ 100 ಗ್ರಾಮ್ ಆಫ್ ಆಕ್ಸಿಜನ್ ಹಾಕಿ ಈಗ ಈ ಕಂಟೈನರ್ ಒಳಗಡೆ, ಸೊ ಅದು ಇಡೀ ಕಂಟೈನರ್ ಶೇಪ್ನ ಆಕ್ಯುಪೈ ಮಾಡುತ್ತೆ. ಸೊ ಈಗ ವಾಟ್ ಈಸ್ ದ ವಾಲ್ಯೂಮ್ ಆಫ್ ಆಕ್ಸಿಜನ್? 100 ಗ್ರಾಮ್ ಆಫ್ ಆಕ್ಸಿಜನ್ ಗ್ಯಾಸ್ ಅಂದರೆ 2 ಲೀಟ್ರ್. ಸೊ ಆ ಕಂಟೈನರ್ದು ಎಷ್ಟು ವಾಲ್ಯೂಮ್ ಇತ್ತು ಅಷ್ಟೇ. ಸೊ ನೋಡಿ, ನೋ ಡೆಫಿನೆಟ್ ಸೈಜ್. ಶೇಪ್ ಏನದು? ಶೇಪ್ ಆಫ್ ದಟ್ ಕಂಟೈನರ್. ಸೊ ಇದನ್ನು ಗ್ಯಾಸಸ್ ಅಂತ ಕರೆಯೋದು. ಸೊ ಗ್ಯಾಸಸ್ ಆರ್ ಎ ಸ್ಟೇಟ್ ಆಫ್ ಮ್ಯಾಟರ್ ವಿಚ್ ಡಸಂಟ್ ಹ್ಯಾವ್ ಡೆಫಿನೆಟ್ ಶೇಪ್ ಆ್ಯಂಡ್ ಆಲ್ಸೋ ಡೆಫಿನೆಟ್ ಸೈಜ್. ಓಕೆ? ಯು ಹ್ಯಾಡ್ ಸ್ಟಡಿಡ್ ಅಬೌಟ್ ದಿಸ್ ಇನ್ ಯುವರ್ ಪ್ರೀವಿಯಸ್ ಚಾಪ್ಟರ್ಸ್. ಓಕೆನಾ? ಸೊ ಈಗ ಈ ಚಾಪ್ಟ್ರಲ್ಲಿ ಆಸ್ ಐ ಸೆಡ್ ಅರ್ಲಿಯರ್, ಯು ವಿಲ್ ಸ್ಟಡಿ ದ ಪ್ರಾಪರ್ಟೀಸ್ ಆಫ್ ಗ್ಯಾಸಸ್ ಬೈ ಟ್ರೀಟಿಂಗ್ ಇಟ್ ಟು ಬಿ ಮೇಡ್ ಆಫ್ ಟೈನಿ ಕಾನ್ಸ್ಟಿಟ್ಯೂಯೆಂಟ್ಸ್ ಕಾಲ್ಡ್ ಆಸ್ ಮಾಲಿಕ್ಯೂಲ್ಸ್. ಸೊ ಹೆಂಗೆ ಅಂತ ಸ್ಟಡಿ ಮಾಡೋಣ. ಸೊ ಅದಕ್ಕೆ ಹೋಗೋ ಮುಂಚೆ ನಮ್ಮ ಗ್ಯಾಸಸ್ಗೆ ಇರುವಂಥ 3 ಬೇಸಿಕ್ ಪ್ರಾಪರ್ಟೀಸ್ ಆಫ್ ಅ ಗ್ಯಾಸ್ ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ದ 3 ಬೇಸಿಕ್ ಪ್ರಾಪರ್ಟೀಸ್ ಆಫ್ ಗ್ಯಾಸ್ ಯಾವ್ದು ನೋಡಿ ಇಲ್ಲಿ. ಪ್ರೆಷರ್ ಆಫ್ ಅ ಗ್ಯಾಸ್, ಪ್ರೆಷರ್ ಆಫ್ ಅ ಗ್ಯಾಸ್ ಅಂದ್ರೇನು? ಸೊ ಇದನ್ನು ಕೂಡ ನಾವು ಲಾಸ್ಟ್ ಚಾಪ್ಟರ್ಗಳಲ್ಲಿ ಓದಿದ್ವಿ. ಓಕೆ? ಸೊ ಈಗ ಸಪೋಸ್ ಯು ಹ್ಯಾವ್ ಅ ಗ್ಯಾಸ್ ಇನ್ ಎ ಕಂಟೈನರ್. ಒಂದು ಕಂಟೈನರ್ ಒಳಗಡೆ ಗ್ಯಾಸ್ ಇದೆ ಅಂತ ಅಂದ್ಕೊಳ್ಳಿ. ಸರ್ಟನ್ ಗ್ಯಾಸ್ ಇಸ್ ಟೇಕನ್ ಇನ್ಸೈಡ್ ಅ ಕಂಟೈನರ್. ಓಕೆನಾ? ಸೊ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸಲ್ಲಿ ಓದಿದ್ರಿ. ಫ್ಲೂಯಿಡ್ದು ಏನು ಪ್ರಾಪರ್ಟಿ?
ತನ್ನ ಕಾಂಟ್ಯಾಕ್ಟಲ್ಲಿರೋ ಯಾವುದೇ ವಸ್ತು ಮೇಲೆ ನಾರ್ಮಲ್ ಆಗಿ ಫೋರ್ಸ್ ಆಗುತ್ತೆ. ಗ್ಯಾಸ್ ಇಸ್ ಆಲ್ಸೋ ಎ ಫ್ಲೂಯಿಡ್ ಅಲ್ಲ. ಸೊ ಈಗ ನೀವು ಯಾವುದೋ ಈ ಗ್ಯಾಸಲ್ಲಿ ಒಂದು ಏರಿಯಾ ತಗೊಳ್ಳಿ ಈ ಥರ. ಸೊ ಏನು ಮಾಡುತ್ತೆ ನೋಡಿ, ಗ್ಯಾಸು ಆ ಏರಿಯಾ ಮೇಲೆ ನಾರ್ಮಲ್ ಆಗಿ ಫೋರ್ಸ್ ಹಾಕುತ್ತೆ. ಓಕೆನಾ? ಸೊ ನೀವು ಅದೆಷ್ಟು ನಾರ್ಮಲ್ ಫೋರ್ಸ್ ನೋಟ್ ಮಾಡ್ಕೊಳ್ಳಿ, ಏರಿಯಾ ನೋಟ್ ಮಾಡ್ಕೊಳ್ಳಿ. ಸೊ ಹಂಗಾರೆ ವಾಟ್ ಈಸ್ ಪ್ರೆಷರ್ ಆಫ್ ಎ ಗ್ಯಾಸ್? ದ ನಾರ್ಮಲ್ ಫೋರ್ಸ್ ಆನ್ ದಟ್ ಏರಿಯಾ ಡಿವೈಡೆಡ್ ಬೈ that area, other pressure of gas, and the area should be very small. So limit delta tends to 0 ಅಂತ ತುಂಬ ಚಿಕ್ಕ ಏರಿಯಾ ಅದು. ಸೊ ಚಿಕ್ಕ ಏರಿಯಾ ಮೇಲೆ ಬಿಡೋ ನಾರ್ಮಲ್ ಫೋರ್ಸ್ ಡಿವೈಡೆಡ್ ಬೈ ದಟ್ ಏರಿಯಾ ಮಾಡಿದ್ರೆ ಆಗ ನಿಮಗೆ ಪ್ರೆಷರ್ ಆಫ್ ಗ್ಯಾಸ್ ಸಿಗುತ್ತೆ. ಓಕೆನಾ? ಸೊ ಅದೇ ಥರ ನಮ್ಮ ಗ್ಯಾಸ್ ಏನು ಮಾಡ್ತಾ ಇರುತ್ತೆ, ದ ವಾಲ್ಸ್ ಆಫ್ ದ ಕಂಟೈನರ್ ಮೇಲೂ ಪ್ರೆಷರ್ ಎಕ್ಸರ್ಟ್ ಮಾಡುತ್ತೆ. ಸೊ ಈಗ ನೀವು ವಾಲ್ ಆಫ್ ದ ಕಂಟೈನರ್ ಮೇಲೆ ಒಂದು ಏರಿಯಾ ತಗೊಳ್ಳಿ, ಡೆಲ್ಟಾ ಎ. ಸೊ ಈ ವಾಲ್ ಆಫ್ ದ ಕಂಟೈನರ್ ಮೇಲೂ ಏನು ಮಾಡುತ್ತೆ ನೋಡಿ, ಗ್ಯಾಸು ನಾರ್ಮಲ್ ಆಗಿ ಫೋರ್ಸ್ ಹಾಕುತ್ತೆ, ಡೆಲ್ಟಾ ಎಫ್. ಅಗೇನ್ ದಟ್ ನಾರ್ಮಲ್ ಫೋರ್ಸ್ ಡಿವೈಡೆಡ್ ಬೈ ದಟ್ ಏರಿಯಾ ಮಾಡಿದ್ರೆ ನಿಮಗೆ ಪ್ರೆಷರ್ ಆಫ್ ದ ಗ್ಯಾಸ್ ಸಿಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಪ್ರೆಷರ್ ಆಫ್ ಅ ಗ್ಯಾಸ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫಿಸಿಕಲ್ ಪ್ರಾಪರ್ಟಿ ಆಫ್ ಅ ಗ್ಯಾಸ್. ಓಕೆ? ಸೊ ಇನ್ನೊಂದೀಗ ಅನದರ್ ಇಂಪಾರ್ಟೆಂಟ್ ಫಿಸಿಕಲ್ ಪ್ರಾಪರ್ಟಿ, ವಾಲ್ಯೂಮ್ ಆಫ್ ಅ ಗ್ಯಾಸ್ ಅಂದ್ರೆ ಏನು? ಸೊ ವಾಲ್ಯೂಮ್ ಆಫ್ ಎ ಗ್ಯಾಸ್ ಅಂದರೆ ದ ವಾಲ್ಯೂಮ್ ವಿಚ್ ದ ಗ್ಯಾಸ್ ಇಸ್ ಆಕ್ಯುಪೈಯಿಂಗ್, ಅದನ್ನು ನಾವು ವಾಲ್ಯೂಮ್ ಆಫ್ ಗ್ಯಾಸ್ ಅಂತ ಅನ್ಕೋಬಹುದು. ಓಕೆನಾ? ದಟ್ಸ್ ಇಟ್. ಸೊ ಸಪೋಸ್ ಯು ಹ್ಯಾವ್ ಮೀನ್ಸ್ ದ ಆರ್ ಇನ್ ಅದರ್ ವರ್ಡ್ಸ್ ದ ವಾಲ್ಯೂಮ್ ಆಫ್ ದ ಕಂಟೈನರ್ ಇನ್ ವಿಚ್ ಯು ಹ್ಯಾವ್ ಟೇಕನ್ ದ ಗ್ಯಾಸ್, ಅದು ವಾಲ್ಯೂಮ್ ಆಫ್ ದ ಗ್ಯಾಸ್ ಆಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನೀನು ಒಂದು ಈ ಥರ ಕಂಟೈನರಲ್ಲಿ ಸರ್ಟನ್ ಮಾಸ್ ಆಫ್ ಗ್ಯಾಸ್ ತಗೊಂಡಿದ್ದೆ ಅನ್ಕೋ, 100 ಗ್ರಾಮ್ ಆಫ್ ಆಕ್ಸಿಜನ್. ಈಗ ತಾನೇ ಹೇಳ್ದೆ ಇದೊಂದು ಎಕ್ಸಾಂಪಲ್. ಸೊ ಈ ಕಂಟೈನರ್ ವಾಲ್ಯೂಮ್ 1 ಲೀಟರ್ ಇರಲಿ. ಸೊ ಈಗ 100 ಗ್ರಾಮ್ ಆಫ್ ಆಕ್ಸಿಜನ್ ವಾಲ್ಯೂಮ್ ಎಷ್ಟು 1 ಲೀಟರ್. ದ ಕಂಟೈನರ್, ದ ವಾಲ್ಯೂಮ್ ಆಫ್ ದ ಕಂಟೈನರ್. ಓಕೆನಾ? ಕ್ಲೋಸ್ಡ್ ಕಂಟೈನರ್. ಸೊ ಸಪೋಸ್ ಈಗ ಅದೇ 100 ಗ್ರಾಮ್ ಆಫ್ ಆಕ್ಸಿಜನ್ ಇನ್ನೊಂದು ದೊಡ್ಡ ಕಂಟೈನರಲ್ಲಿ ತಗೊಂಡೆ, 2 ಲೀಟರ್ ಕಂಟೈನರಲ್ಲಿ. ಸೊ ವಾಟ್ ಈಸ್ ವಾಲ್ಯೂಮ್ ಆಫ್ ಅ ಗ್ಯಾಸ್? ನಾವು 2 ಲೀಟರ್. So volume of a gas is the volume of the container in which you have taken the gas. Okay, the closed container in which you have taken the gas, that is the volume of the gas. Another property is gas, temperature of a gas. So temperature ಗೊತ್ತು ನಿಮ್ಗೆ ಆಲ್ರೆಡಿ, ಇಟ್ಸ್ ಅ ಮೆಜರ್ ಆಫ್ ಹಾಟ್ನೆಸ್ ಆಫ್ ಅ ಬಾಡಿ. ಸೊ ಟೆಂಪರೇಚರ್ ಆಫ್ ಅ ಗ್ಯಾಸ್ ಅಂದರೆ ದ ಹಾಟ್ನೆಸ್ ಆಫ್ ದ ಗ್ಯಾಸ್ ಎಷ್ಟಿದೆ ಅದು ಟೆಂಪರೇಚರ್. ಇಫ್ ಅ ಗ್ಯಾಸ್ ಇಸ್ ವೆರಿ ಹಾಟ್ ದೆನ್ ಇಟ್ಸ್ ಟೆಂಪರೇಚರ್ ಇಸ್ ವೆರಿ ಹೈ. ಇಫ್ ಅ ಗ್ಯಾಸ್ ಇಸ್ ಕೋಲ್ಡ್ the temperature of a gas is low. Okay, so and you know the units which we use to measure temperature, Kelvin, Celsius, etc. Okay, so these are the pressure, volume and temperature. These are the most important properties of a gas. Okay, so now there are 3 laws which gives the relationship between pressure, volume and temperature of a gas. So now let us see what are those 3 laws. ಸೊ ಗ್ಯಾಸಿನ ಪ್ರೆಷರ್, ವಾಲ್ಯೂಮ್ ಮತ್ತು ಟೆಂಪ್ರೇಚರ್ ಮಧ್ಯೆ ರಿಲೇಷನ್ ಕೊಡೋಕ್ಕೆ ನಮಗೆ 3 ಲಾಗಳಿದೆ ನಮ್ಮ ಹತ್ರ. ಸೊ ಅದೇನು ಆ 3 ಲಾಗಳು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ದ ಫಸ್ಟ್ ಒನ್, ಬಾಯ್ಲ್ಸ್ ಲಾ. ಸೊ ಬಾಯ್ಲ್ಸ್ ಲಾ ಏನು ಹೇಳುತ್ತೆ ನೋಡಿ, ಪ್ರೆಷರ್ ಆಫ್ ಎ ಗ್ಯಾಸ್ is inversely proportional to volume at a constant temperature. So words ಅಲ್ಲಿ ಬರೆಯೋದಾದ್ರೆ ನೋಡಿ, at constant temperature pressure of a gas is inversely ಪ್ರಪೋರ್ಷನಲ್ ಟು ಇಟ್ಸ್ ವಾಲ್ಯೂಮ್. ಸೊ ನೀವು ಟೆಂಪ್ರೇಚರ್ನ ಕಾನ್ಸ್ಟೆಂಟ್ ಆಗಿ ತಗೋಬೇಕು. ಸೊ ಪ್ರೆಷರ್ ಆಫ್ ಗ್ಯಾಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಸೊ ನೋಡಿ ಈಗ, ಸೊ ನೀವೀಗ ವಾಲ್ಯೂಮ್ ಕಡಿಮೆ ಮಾಡಿದರೆ ಗ್ಯಾಸ್ದು ಆಗ ಪ್ರೆಷರ್ ಜಾಸ್ತಿ ಇರುತ್ತೆ,
ವಾಲ್ಯೂಮ್ ಜಾಸ್ತಿ ಮಾಡಿದ್ರೆ ಆಗ ಪ್ರೆಷರ್ ಕಡಿಮೆ ಆಗುತ್ತೆ. ಓಕೆನಾ? ಸೊ ಸೇಮ್ ಎಕ್ಸಾಂಪಲ್ ತಗೊಳ್ಳೋಣ. ಈಗ 100 ಗ್ರಾಮ್ ಆಫ್ ಆಕ್ಸಿಜನ್. ಸೊ ಈಗ 1 ಲೀಟ್ರಲ್ಲಿ ತಗೊಳ್ಳಿ, 1 ಲೀಟರ್ ಕಂಟೈನರಲ್ಲಿ. ಓಕೆನಾ? ಸೊ ಈಗೇನೋ ಒಂದು ಪ್ರೆಷರ್ ಇತ್ತು ಅಂದ್ಕೊಳ್ಳಿ, ಎಕ್ಸಾಂಪಲ್ ಕೊಡ್ತಾ ಇರೋದು ಅಷ್ಟೇ. ಈಗ ಒಂದು 100 ಪಾಸ್ಕಲ್ ಪ್ರೆಷರ್ ಇತ್ತು ಅಂದ್ಕೊಳ್ಳಿ. ಓಕೆ, ಈಗ ಅದೇ 1 ಲೀಟರ್ ಗ್ಯಾಸ್ನ, ಅದೇ 100 ಗ್ರಾಮ್ ಆಫ್ ಆಕ್ಸಿಜನ್ನ 2 ಲೀಟರ್ ಕಂಟೈನರಲ್ಲಿ ಹಾಕಿದ್ರಿ ಅಂದ್ಕೊಳ್ಳಿ. ಸೊ ಈಗ ವಾಲ್ಯೂಮ್ ಜಾಸ್ತಿ ಮಾಡಿದಿರ, ಸೊ ಪ್ರೆಷರ್ ಈಗ 50 ಪ್ಯಾಸ್ಕಲ್ ಆಗಿರುತ್ತೆ. ಸೊ ಅಷ್ಟೇ. ಸೊ ಗೊತ್ತಲ್ಲ ನಿಮಗೆ, ವೆನ್ ಯು ಕಂಪ್ರೆಸ್ ಗ್ಯಾಸ್ ದ ಪ್ರೆಷರ್ ಇನ್ಕ್ರೀಸಸ್. ಕಂಪ್ರೆಸ್ ಅಂದರೆ ವಾಲ್ಯೂಮ್ ಕಮ್ಮಿ ಮಾಡಿದಾಗ. ಸೊ ಗ್ಯಾಸ್ದು ವಾಲ್ಯೂಮ್ ಕಮ್ಮಿ ಆದರೆ ಪ್ರೆಷರ್ ಜಾಸ್ತಿ ಆಗುತ್ತೆ, ವಾಲ್ಯೂಮ್ ಜಾಸ್ತಿ ಆದಾಗ ಪ್ರೆಷರ್ ಕಮ್ಮಿ ಆಗುತ್ತೆ. ಸೊ ದಿಸ್ ಈಸ್ ಅವರ್ ಬಾಯ್ಲ್ಸ್ ಲಾ. ಸೊ ನೆಕ್ಸ್ಟ್, law, Charles law. So Charles law ಏನು ಹೇಳುತ್ತೆ ನೋಡಿ. So Charles law says that the volume of a gas is directly proportional to temperature at a constant pressure. So volume of a gas is directly proportional to temperature at constant pressure. Okay. ಸೊ ದಿಸ್ ಇಸ್ ಅವರ್ ಚಾರ್ಲ್ಸ್ ಲಾ. ಸೊ ಈಗ ನೋಡಿ, ಸೊ ಈಗ ಸಪೋಸ್ ನಿಮ್ಮ ಗ್ಯಾಸ್ನ ಒಂದು ಕಂಟೈನರಲ್ಲಿ ತಗೊಳ್ಳಿ, ಕ್ಲೋಸ್ಡ್ ಕಂಟೈನರ್, ಬಟ್ ದಟ್ ಕಂಟೈನರ್ ಕ್ಯಾನ್ ಬಿ ಎಕ್ಸ್ಪ್ಯಾಂಡೆಡ್ ಆ್ಯಂಡ್ ಕಂಪ್ರೆಸ್ಡ್ ಲೈಕ್ ಬಲೂನ್. ನೋಡಿ ಈಗ, ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ಸರ್ಟನ್ ಅಮೌಂಟ್ ಆಫ್ ಗ್ಯಾಸ್ನ ಒಂದು ಬಲೂನಲ್ಲಿ ತಗೊಳ್ಳಿ. ಓಕೆನಾ? ಸೊ ಈ ಬಲೂನ್ ಇಷ್ಟು ವಾಲ್ಯೂಮ್ ಆಕ್ಯುಪೈ ಮಾಡ್ತಾ ಇರೋದು ಗ್ಯಾಸು. ಈಗ ಅದೇ ಬಲೂನ್ನ ನೋಡಿ, ಈಗ ಅದೇ ಬಲೂನನ್ನು ಹಾಟ್ ವಾಟರ್ ಒಳಗೆ ಹಾಕ್ಬಿಡಿ. ಸೊ ಇದೇ ಬಲೂನ್ನ ಹಾಟ್ ವಾಟರ್ ಒಳಗೆ ಹಾಕ್ಬಿಡಿ. ಆಗ ನೋಡಿ ಬಲೂನ್ ದಪ್ಪ ಆಗುತ್ತೆ ಹಾಟ್ ವಾಟರ್ ಒಳಗೆ. ಸೊ ಯಾಕೆ ಹಾಟ್ ವಾಟರ್ ಒಳಗೆ ಬಲೂನ್ ದಪ್ಪ ಆಯಿತು? ಸೊ ದಟ್ ಇಸ್ ಚಾರ್ಲ್ಸ್ ಲಾ. So volume of a gas is directly proportional to temperature at constant pressure. Pressure constant ಆಗಿರಬೇಕು. ಕಾನ್ಸ್ಟೆಂಟ್ ಪ್ರೆಷರಲ್ಲಿ ವಾಲ್ಯೂಮ್ ಆಫ್ ಅ ಗ್ಯಾಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್. ಸೊ ನೀವು ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ವಾಲ್ಯೂಮ್ ಆಫ್ ಅ ಗ್ಯಾಸು ಜಾಸ್ತಿ ಆಗುತ್ತೆ, ಟೆಂಪ್ರೇಚರ್ ಕಡಿಮೆ ಮಾಡಿದ್ರೆ ವಾಲ್ಯೂಮ್ ಆಫ್ ಅ ಗ್ಯಾಸ್ ಕೂಡ ಕಡಿಮೆ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಲಾ. So this law is called as Gay-Lussac's law. Sorry. So Gay-Lussac's law. So Gay-Lussac's law ಏನು ಹೇಳುತ್ತೆ ನೋಡಿ, the pressure of a gas is directly proportional to temperature at constant volume. So pressure of a gas directly proportional to temperature at constant volume. ಸೊ ವಾಲ್ಯೂಮ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡ್ರೆ ಟೆಂಪ್ರೇಚರ್ ಜಾಸ್ತಿ ಮಾಡೋದ್ರಿಂದ ಪ್ರೆಷರ್ ಜಾಸ್ತಿ ಆಗುತ್ತೆ, ಟೆಂಪ್ರೇಚರ್ ಕಡಿಮೆ ಮಾಡೋದ್ರಿಂದ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ Gay-Lussac's law. These are the most important 3 laws of gases. Okay. ಸೊ ಈಗ ಈ ಲಾಗಳನ್ನ ಹೆಂಗೆ ಬಂದವು ಅಂತ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಬೈ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಓಕೆ. ಸೊ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಏನು ಅಸ್ಯೂಮ್ ಮಾಡುತ್ತೆ? ಇಟ್ ಅಸ್ಯೂಮ್ಸ್ ದಟ್ ಗ್ಯಾಸಸ್ ಆರ್ ಮೇಡ್ ಆಫ್ ಟೈನಿ ಕಾನ್ಸ್ಟಿಟ್ಯೂಯೆಂಟ್ಸ್ ಕಾಲ್ಡ್ ಆಸ್ ಮಾಲಿಕ್ಯೂಲ್ಸ್. ನಮ್ಮ ಗ್ಯಾಸ್ಗಳು ಟೈನಿ ಕಾನ್ಸ್ಟಿಟ್ಯೂಯೆಂಟ್ಸಿಂದ ಮಾಡಿವೆ, ಅವನ್ನ ಮಾಲಿಕ್ಯೂಲ್ಸ್ ಅಂತ ಕರಿತೇವೆ. ಓಕೆ. ಆ್ಯಂಡ್ ದೀಸ್ ಮಾಲಿಕ್ಯೂಲ್ಸ್ ಆರ್ ಆಲ್ವೇಸ್ ಇನ್ ಕಂಟಿನ್ಯೂವಸ್ ರ್ಯಾಂಡಮ್ ಮೋಷನ್. ಈ ಮಾಲಿಕ್ಯೂಲ್ಗಳು ಯಾವಾಗಲೂ ರ್ಯಾಂಡಮ್ ಮೋಷನಲ್ಲಿ ಇರ್ತವೆ. ಓಕೆ. ಸೊ ಇದು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಸೊ ಇದನ್ನು ಸುಮಾರು ಸೈಂಟಿಸ್ಟ್ಗಳು ತುಂಬ ವರ್ಷಗಳ ಹಿಂದೆಯಿಂದ ಪ್ರಪೋಸ್ ಮಾಡ್ತಾ ಬಂದಿದ್ದಾರೆ. ಸೊ ಲೈಕ್ ನ್ಯೂಟನ್ ಆ್ಯಂಡ್ ಬಾಯಲ್ ಎಕ್ಸೆಟ್ರಾ. ಬಟ್ ಈ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ಗೆ ಫೈನಲ್ ಫಾರ್ಮ್ ಕೊಟ್ಟಿದ್ದು
two scientists, Maxwell and Boltzmann. Okay, so now let us see what are the postulates of kinetic theory of gases. Okay, so now let us see what are the postulates of kinetic theory of gases. So kinetic theory of gases ದು 7 postulates ಇದೆ. ಓಕೆನಾ? ಸೊ ಇಲ್ಲಿ ಬರ್ದಿದ್ದೀವಿ ನೋಡಿ. ಸೊ ಈ 7 postulates ನೀವು ಕಲಿಬೇಕು. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ 3 mark or 5 mark question for your board examination. ಓಕೆನಾ? ಸೊ ನೋಟ್ ಡೌನ್ ದಿಸ್ 7 postulates. ಸೊ ಏನು kinetic theory of gases ದು 7 postulates ಅಂತ ನೋಡೋಣ. ಸೊ let us see one by one. So a gas is a collection of large number of molecules which are perfectly elastic rigid spheres. ಸೊ ಒಂದು ಗ್ಯಾಸಲ್ಲಿ ತುಂಬ ಮಾಲಿಕ್ಯೂಲ್ಸ್ ಇರ್ತವೆ. ಆ ಎಲ್ಲ ಮಾಲಿಕ್ಯೂಲ್ಗಳು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ರಿಜಿಡ್ ಸ್ಪಿಯರ್ಸ್ಗಳಾಗಿರ್ತವೆ. ಓಕೆನಾ? ಸೊ ನೋಡಿ, ಸೊ ಸಪೋಸ್ ಯು ಹ್ಯಾವ್ ಅ ಗ್ಯಾಸ್ ಮೀನ್ಸ್, ಸೊ ದ ಗ್ಯಾಸ್ ಇಸ್ ಮೇಡ್ ಆಫ್ ಮಾಲಿಕ್ಯೂಲ್ಸ್. ಸೊ ಈ ಮಾಲಿಕ್ಯೂಲ್ಗಳು ತುಂಬ ವೆರಿ ಲಾರ್ಜ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಸೊ ದೀಸ್ ಮಾಲಿಕ್ಯೂಲ್ಸ್ ಆರ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ರಿಜಿಡ್ ಸ್ಪಿಯರ್ಸ್. ನೋಡಿ ಈ ಥರ. ಸೊ ರಿಜಿಡ್ ಅಂದರೆ ದೇ ಆರ್ ವೆರಿ ಹಾರ್ಡ್ ಅಂತ. ಸೊ ನಮ್ಮ ಇದಕ್ಕೇನು ಎಕ್ಸಾಂಪಲ್ ಕೊಡಬಹುದು ಅಂದರೆ, ಸೊ ಬಿಲಿಯರ್ಡ್ಸ್ ಗೊತ್ತಲ್ಲ ಗೇಮ್, ಬಿಲಿಯರ್ಡ್ ಬಾಲ್ಸ್. ಸ್ನೂಕರ್ ಅಥವಾ ಬಿಲಿಯರ್ಡ್ಸ್ ಗೇಮ್ ಕೇಳಿರ್ತೀರ. ಸೊ ಆ ಬಿಲಿಯರ್ಡ್ಸ್ ಗೇಮಲ್ಲಿ ಬಾಲ್ಗಳಿರುತ್ತೆ ನೋಡಿ. ಸೊ ಆ ಬಾಲ್ಗಳು ಹೆಂಗಿರ್ತವೆ? ಸ್ಪಿಯರ್ಸ್ ಆ್ಯಂಡ್ ಹಾರ್ಡ್, ಪರ್ಫೆಕ್ಟ್ಲಿ ಎಲಾಸ್ಟಿಕ್. ಸೊ ಆ ಥರ ನಮ್ಮ ಗ್ಯಾಸ್ ಮಾಲಿಕ್ಯೂಲ್ಗಳು ಇರ್ತವಂತ. ಸೊ ಗ್ಯಾಸಲ್ಲಿರೋ ಮಾಲಿಕ್ಯೂಲ್ಗಳು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಹಾರ್ಡ್ ಸ್ಪಿಯರ್ಸ್ ಲೈಕ್ ಬಾಲ್ಸ್ ಆಫ್ ಎ ಬಿಲಿಯರ್ಡ್ಸ್ ಆರ್ ಸ್ನೂಕರ್ ಗೇಮ್. ಓಕೆ, ಸೊ ಈಗ ನೋಡಿ, ಇದು ವೆರಿ ಇಂಪಾರ್ಟೆಂಟ್ postulate ಇದು. ಸೈಜ್ ಆಫ್ ಎ ಮಾಲಿಕ್ಯೂಲ್ ಇಸ್ ನೆಗ್ಲಿಜಿಬಲಿ ಸ್ಮಾಲ್ ಕಂಪೇರ್ಡ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಸೊ ಆ ಮಾಲಿಕ್ಯೂಲ್ಗಳ ಮಧ್ಯೆ ಇರೋ ಡಿಸ್ಟೆನ್ಸ್ಗಳು ಹೋಲಿಸಿದ್ರೆ ಸೈಜ್ ಆಫ್ ಈಚ್ ಮಾಲಿಕ್ಯೂಲ್ ತುಂಬ ಚಿಕ್ಕದಿರುತ್ತೆ ಅಂತ ಇಲ್ಲ ಹೇಳುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಸೊ ನಮ್ಮ ಕಂಟೈನರ್ಲಿ ಒಂದು ಗ್ಯಾಸ್ ಇತ್ತು ಅಂದ್ಕೊಳ್ಳಿ. ಸೊ ದೀಸ್ ಆರ್ ಅವರ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ರಿಜಿಡ್ ಸ್ಪಿಯರ್ಸ್. ಸೊ ನೋಡಿ, ಸೊ ಸೈಜ್ ಆಫ್ ದ ಗ್ಯಾಸ್ ನೋಡಿ, ಎಷ್ಟು ಮಾಲಿಕ್ಯೂಲ್ ಎಷ್ಟು ಚಿಕ್ಕದಿದೆ ನೋಡಿ. ಸೊ ಈ ಗ್ಯಾಸ್ ಮಾಲಿಕ್ಯೂಲ್ದು ಸೈಜಿಗೆ ಹೋಲಿಸಿದ್ರೆ ಅವುಗಳ ಮಧ್ಯೆ ಇರೋ ದೂರ ತುಂಬ ಜಾಸ್ತಿ ಇರಬೇಕು. ದ ಸೈಜ್ ಆಫ್ ದ ಗ್ಯಾಸ್ ಮಾಲಿಕ್ಯೂಲ್ ಇಸ್ ವೆರಿ ಸ್ಮಾಲ್ ಕಂಪೇರ್ಡ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಆ ಡಿಸ್ಟೆನ್ಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಹೋಲಿಸಿದ್ರೆ ಸೈಜ್ ಆಫ್ ಈಚ್ ಮಾಲಿಕ್ಯೂಲ್ ತುಂಬ ಚಿಕ್ಕದಿರ್ಬೇಕು. ನೋಡಿ, ಈ ಬೋರ್ಡಲ್ಲಿ ಬರ್ದಿದ್ದೀನಿ ಡಯಾಗ್ರಾಮ್. ಇದು ಸೆಕೆಂಡ್ ಪಾಸ್ಟುಲೇಟ್ ಆಫ್ ದ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಥರ್ಡ್ ಪಾಸ್ಟುಲೇಟ್ ಏನು ನೋಡೋಣ. ದ ಮಾಲಿಕ್ಯೂಲ್ಸ್ ಆರ್ ಇನ್ ರ್ಯಾಂಡಮ್ ಮೋಷನ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಪಾಸ್ಟುಲೇಟ್. ಸೊ ನಮ್ಮ ಮಾಲಿಕ್ಯೂಲ್ಸ್ಗಳು ಸುಮ್ಮನೆ ಕೂತಿಲ್ಲ, ಗ್ಯಾಸ್ ಮಾಲಿಕ್ಯೂಲ್ಸ್ಗಳು. ದೇ ಆರ್ ಇನ್ ಕಂಟಿನ್ಯೂಯಸ್ ರ್ಯಾಂಡಮ್ ಮೋಷನ್. ಯಾವಾಗಲೂ ಮೋಷನಲ್ಲೇ ಇದ್ದಾವೆ, ಕಂಟಿನ್ಯೂಸ್ಲಿ. ಓಕೆ, ಸೊ ಅದೊಂದು ವರ್ಡ್ ಹೇಳಬೇಕು. ದೇ ಆರ್ ಇನ್ ಕಂಟಿನ್ಯೂಯಸ್ ರ್ಯಾಂಡಮ್ ಮೋಷನ್. ಸೊ ನಮ್ಮ ಗ್ಯಾಸ್ ಮಾಲಿಕ್ಯೂಲ್ಗಳು ಕಂಟಿನ್ಯೂಸ್ ಆಗಿ ರ್ಯಾಂಡಮ್ಲಿ ಮೂವ್ ಆಗ್ತಾ ಇದೆ ನೋಡಿ. ಈಚ್ ಸೊ ನೋಡಿ, ಇವು ಗ್ಯಾಸ್ ಮಾಲಿಕ್ಯೂಲ್ ಅಂದ್ಕಡೆ. ಸೊ ಯಾವಾಗಲೂ ಅವು ರ್ಯಾಂಡಮ್ ಮೋಷನಲ್ಲಿ ಇದ್ದಾವೆ. ರ್ಯಾಂಡಮ್ ಅಂದರೆ ಎನಿ ಡೈರೆಕ್ಷನ್, ಎಲ್ಲಿ ಬೇಕಾದ್ರೂ ಹೋಗ್ತಾ ಇರ್ತವೆ. ನೀನು ಈ ಕಡೆನೇ ಹೋಗ್ತಾ ಇದೆ ಅಂತ ಹೇಳೋಕ್ಕಾಗಲ್ಲ ನೀವು. ಸಿ so they are in continuous random motion, means they are moving in all possible directions. Okay, so ಈಗ with different speeds, ಇದು very important point ನೋಡಿ. Each molecule is randomly moving continuously with different speeds. ಬೇರೆ ಸ್ಪೀಡಲ್ಲಿ ಮಾಲಿಕ್ಯೂಲ್ಗಳು ಮೂವ್ ಆಗ್ತಿರುತ್ತೆ. ಸೊ ಈಗ ನೋಡಿ, ನಾನೀಗ ಇಲ್ಲಿ ತುಂಬ ಇಲ್ಲ ಮಾಲಿಕ್ಯೂಲ್ಸ್ ತೋರಿಸಿದ್ದೀನಿ ಈ ಡಯಾಗ್ರಾಮಲ್ಲಿ ನೋಡಿ. ಸೊ ಈ ಮಾಲಿಕ್ಯೂಲ್ ಯಾವುದೋ ಒಂದು ಸ್ಪೀಡಲ್ಲಿ ಮೂವ್ ಆಗ್ತಿದ್ರೆ, ಈ ಮಾಲಿಕ್ಯೂಲು ಇನ್ನೊಂದು ಯಾವುದೋ ಬೇರೆ ಸ್ಪೀಡಲ್ಲಿ ಮೂವ್ ಆಗ್ತಿರುತ್ತೆ, ಈ ಮಾಲಿಕ್ಯೂಲು ಬೇರೆ ಸ್ಪೀಡಲ್ಲಿ ಮೂವ್ ಆಗ್ತಿರುತ್ತೆ, ಈ ಮಾಲಿಕ್ಯೂಲ್ ಬೇರೆ ಸ್ಪೀಡಲ್ಲಿ ಮೂವ್ ಆಗ್ತಿರುತ್ತೆ, ಈ ಮಾಲಿಕ್ಯೂಲ್ ಬೇರೆ ಸ್ಪೀಡಲ್ಲಿ ಮೂವ್ ಆಗ್ತಿರುತ್ತೆ. ಸೊ ಪ್ರತಿ ಮಾಲಿಕ್ಯೂಲು ಬೇರೆ ಸ್ಪೀಡಲ್ಲಿ ಮೂವ್ ಆಗ್ತಿರುತ್ತೆ. ಸೊ ಅಟ್ ಅ ಗಿವನ್ ಟೆಂಪ್ರೇಚರ್ ದರ್ ಇಸ್ ಎ ಡಿಸ್ಟ್ರಿಬ್ಯೂಷನ್ ಆಫ್ ಮಾಲಿಕ್ಯುಲರ್ ಸ್ಪೀಡ್ಸ್.
ಸೊ ಇದ್ರ ಬಗ್ಗೆನೇ ಸ್ಟಡಿ ಮಾಡಿದ್ದೆ ಮ್ಯಾಕ್ಸ್ವೆಲ್ ಆ್ಯಂಡ್ ಬೋಲ್ಟ್ಸ್ಮನ್. ಮ್ಯಾಕ್ಸ್ವೆಲ್ ಬೋಲ್ಟ್ಸ್ಮನ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾಲಿಕ್ಯುಲರ್ ಸ್ಪೀಡ್ಸ್. ಸೊ ಯು ವಿಲ್ ಕಮ್ ಅಕ್ರಾಸ್ ದಟ್ ಇನ್ ದ ಲೇಟರ್ ಟಾಪಿಕ್ಸ್ ಆಫ್ ದಿಸ್ ಚಾಪ್ಟರ್. ಓಕೆನಾ? So each molecule of gas is in random motion. The molecules of a gas are in random motion continuously. So randomly ಎಲ್ಲಿ ಬೇಕಾದ್ರೂ ಮೂವ್ ಆಗ್ತಿರ್ಬೋದು ಅವು. ಓಕೆನಾ? ಅರ್ಥ ಆಯ್ತಲ್ಲ? ವಿತ್ ಡಿಫ್ರೆಂಟ್ ಸ್ಪೀಡ್ಸ್. ಓಕೆನಾ? ಸೊ ಈಗ ನೆಕ್ಸ್ಟ್ ಪಾಸ್ಟುಲೇಟ್ ಏನು ನೋಡೋಣ. ಡ್ಯೂರಿಂಗ್ ದ ಮೋಷನ್ ದ ಮಾಲಿಕ್ಯೂಲ್ಸ್ ಕೊಲೈಡ್ ವಿತ್ ಈಚ್ ಅದರ್ ಆ್ಯಂಡ್ ವಿತ್ ದ ವಾಲ್ಸ್ ಆಫ್ ದ ಕಂಟೈನರ್. ಸೊ ನಮ್ಮ ಮಾಲಿಕ್ಯೂಲ್ಗಳು ತಮ್ಮ ರ್ಯಾಂಡಮ್ ಮೋಷನಲ್ಲಿದ್ದಾಗ ಅವು ಒಂದಕ್ಕೊಂದು ಕೊಲೈಡ್ ಮಾಡ್ತವೆ. ಅವು ಹಂಗೆ ವಾಲ್ಸ್ ಆಫ್ ದ ಕಂಟೈನರ್ ಜೊತೆನೂ ಕೊಲೈಡ್ ಮಾಡ್ತಾ ಇರ್ತವೆ ನೋಡಿ. ಸೊ ಈಗ ಮಾಲಿಕ್ಯೂಲ್ಗಳು ರ್ಯಾಂಡಮ್ ಮೋಷನಲ್ಲಿದ್ದಾವೆ ನೋಡಿ. ಸೊ ಇವುಗಳು ಒಂದಕ್ಕೊಂದು, ಸೊ ಸಪೋಸ್ ಈ ಯಾವುದೋ ಮಾಲಿಕ್ಯೂಲ್ಗಳು ಒಂದಕ್ಕೊಂದು ಕೊಲೈಡ್ ಆಗ್ಬೋದು. ಹಂಗೆ ಅವುಗಳು ರ್ಯಾಂಡಮ್ ಮೋಷನಲ್ಲಿರುವಾಗ ಅವು ಏನು ಮಾಡ್ತವೆ, ವಾಲ್ಸ್ ಆಫ್ ದ ಕಂಟೈನರ್ ಮೇಲೂ ಕೊಲೈಡ್ ಆಗ್ತಾ ಇರ್ತವೆ. ಓಕೆನಾ? ದೇ ಕೊಲೈಡ್ ಆನ್ ದ ವಾಲ್ ಆಫ್ ದ ಕಂಟೈನರ್ ಆ್ಯಂಡ್ ರಿಬೌಂಡ್ ಬ್ಯಾಕ್ ಇನ್ ಟು ದ ಕಂಟೈನರ್. ಓಕೆ? ಸೊ ನೆಕ್ಸ್ಟ್ ಪಾಸ್ಟುಲೇಟ್. ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಸ್ಟುಲೇಟ್. ದೇ ಕೊಲೈಡ್ ವಿತ್ ಈಚ್ ಅದರ್ ಆ್ಯಂಡ್ ವಿತ್ ದ ವಾಲ್ಸ್ ಆಫ್ ದ ಕಂಟೈನರ್. ಈ ಪಾಸ್ಟುಲೇಟ್ನ ಯೂಸ್ ಮಾಡ್ಕೊಂಡು ನಾವು ಪ್ರೆಷರ್ನ ಅರ್ಥ ಮಾಡ್ಕೋಬೋದು ಆಫ್ ಅ ಗ್ಯಾಸ್. ಅದೇ ಥರ ನೋಡಿ ನೆಕ್ಸ್ಟ್, ದಿ ಆವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ಮಾಲಿಕ್ಯೂಲ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್. ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಸ್ಟುಲೇಟ್ಸ್. ಸೊ ನೋಡಿ, ಆವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ಆಲ್ ದ ಮಾಲಿಕ್ಯೂಲ್ಸ್. ಸೊ ಇಲ್ಲಿ ನೋಡಿ, ನಾನು ಸುಮಾರು ಮಾಲಿಕ್ಯೂಲ್ಸ್ ತೋರಿಸಿದ್ದೀನಿ. ಇಲ್ಲಿ ಪ್ರತಿ ಮಾಲಿಕ್ಯೂಲು ಬೇರೆ ಬೇರೆ ಸ್ಪೀಡಲ್ಲಿ ರ್ಯಾಂಡಮ್ ಮೋಷನಲ್ಲಿ ಇದೆ ಅಂತ ಹೇಳಿದೆ. ಪ್ರತಿ ಮಾಲಿಕ್ಯೂಲ್ದು ಕೈನೆಟಿಕ್ ಎನರ್ಜಿ ಕಂಡುಹಿಡಿದ್ರೆ ಗೊತ್ತಲ್ಲ, ಕೈನೆಟಿಕ್ ಎನರ್ಜಿ ಏನು ಫಾರ್ಮುಲಾ? ಸೊ ½mv². ಸೊ ಪ್ರತಿ ಮಾಲಿಕ್ಯೂಲಿಗೆ ಮಾಲಿಕ್ಯೂಲ್ ನಂಬರ್ 1 ಏನು ಕೈನೆಟಿಕ್ ಎನರ್ಜಿ, ಏನು ಸ್ಪೀಡಲ್ಲಿ ಮೂವ್ ಆಗ್ತಿರಲಿ, v1 ½mv1². ಮಾಲಿಕ್ಯೂಲ್ ನಂಬರ್ 2 ಸೊ ಏನು ಕೈನೆಟಿಕ್ ಎನರ್ಜಿಲಿ ಮೂವ್ ಆಗ್ತಾ ಇರಲಿ, k2 ½mv2². ಮಾಲಿಕ್ಯೂಲ್ ನಂಬರ್ 3 ಅದೇನು ಕೈನೆಟಿಕ್ ಎನರ್ಜಿಲಿ ಮೂವ್ ಆಗ್ತಾ ಇರಲಿ, v3 ಸೊ ½mv3². ಈ ಥರ ಪ್ರತಿ ಮಾಲಿಕ್ಯೂಲ್ದು ಕೈನೆಟಿಕ್ ಎನರ್ಜಿಗಳನ್ನ ಕಂಡುಹಿಡಿದು ಎಲ್ಲ ಮಾಲಿಕ್ಯೂಲ್ಸಿನ ಕೈನೆಟಿಕ್ ಎನರ್ಜಿನ ಆ್ಯಡ್ ಮಾಡಿಬಿಟ್ರೆ, ಸೊ ನಿಮಗೆ ಹಂಗೆ ಆ್ಯಡ್ ಮಾಡಿಬಿಟ್ಟು ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ದ ಕಂಟೈನರ್ ಮಾಡಿದ್ರೆ, ಸೊ ಆಗ ನಿಮ್ಗೆ ಏನು ಸಿಗುತ್ತೆ, ಆವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ಆಲ್ ದ ಮಾಲಿಕ್ಯೂಲ್ಸ್ ಇನ್ ದ ಕಂಟೈನರ್ ಸಿಗುತ್ತೆ. ಕೆ ಆವ್ರೇಜ್ ಅಂತ ಕರಿತೀನಿ. ಸೊ ಆ ಕೆ ಆವ್ರೇಜ್ ಏನಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ ಅಂದರೆ, ಸೊ ಆ ಕೆ ಆವ್ರೇಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೆಂಪ್ರೇಚರ್ ಆಫ್ ದ ಗ್ಯಾಸ್. ಸೊ absolute temperature means the temperature expressed in Kelvin. So average kinetic energy of all the molecules is directly proportional to the temperature of the gas. ಸೊ ನೋಡಿ, ಈಗ ಟೆಂಪ್ರೇಚರ್ ಬಗ್ಗೆ ಹೇಳ್ತಾ ಇರೋ ಪಾಸ್ಟುಲೇಟ್ ಇದೆ ನೋಡಿ. ಪ್ರೆಷರ್ ಬಗ್ಗೆ ಹೇಳ್ತಾ ಇರೋ ಪಾಸ್ಟುಲೇಟ್ ಯಾವುದು? ಗ್ಯಾಸಿಗೆ ಪ್ರೆಷರ್ ಹೆಂಗೆ ಬಂತು ಅಂತ ಹೇಳ್ತಾ ಇರೋ ಪಾಸ್ಟುಲೇಟು. ಸೊ ದಟ್ ಈಸ್ ಅವರ್ collide with each other and with the walls of the container. I will talk about it in detail. ಸೊ ಹಂಗೆ ಟೆಂಪ್ರೇಚರ್ ಹೆಂಗೆ ಬಂತು ಗ್ಯಾಸ್ಗೆ ಅನ್ನೋದು ಇದೇ ಪಾಸ್ಟುಲೇಟ್ ಹೇಳ್ತಾ ಇದೆ ನೋಡಿ. 6th ಪಾಸ್ಟುಲೇಟ್ ಹೆಂಗೆ ಹೇಳುತ್ತೆ, ಸೊ ಆವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಜಾಸ್ತಿ ಇದೆಯಾ, ಆಗ ಅವುಗಳ ಟೆಂಪ್ರೇಚರ್ ಜಾಸ್ತಿ ಇದೆ ಅಂತ. ಆವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಕಮ್ಮಿ ಇದೆಯಾ, ಅವುಗಳ ಟೆಂಪ್ರೇಚರ್ ಕಡಿಮೆ ಇದೆ ಅಂತ. ಸೊ ಓಕೆ, ಸೊ ಲೆಟ್ ಅಸ್ ಟಾಕ್ ಅಬೌಟ್ ದಟ್ ಇನ್ ಡೀಟೇಲ್ ಇನ್ ದ ನೆಕ್ಸ್ಟ್ ಟಾಪಿಕ್ಸ್. ಸೊ ನೆಕ್ಸ್ಟ್ ಲಾಸ್ಟ್ ಪಾಸ್ಟುಲೇಟ್ ನೋಡಿ. ಇದೊಂದು ಪಾಸ್ಟುಲೇಟ್ ಹೇಳೋದು ಮಿಸ್ ಆಯಿತು. ದ ಕೊಲಿಷನ್ಸ್ ಆರ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್. ಸೊ ಗ್ಯಾಸ್ ಮಾಲಿಕ್ಯೂಲ್ಗಳು ವಾಲ್ಸ್ ಆಫ್ ದ ಕಂಟೈನರ್ ಜೊತೆ ಕೊಲೈಡ್ ಆಗ್ತಿರ್ತವೆ, ಹಂಗೆ ಅವು ಕೊಲೈಡ್ ಆಗ್ತಾ ಇರ್ತವೆ. ಕೊಲಿಷನ್ಸ್ ಆರ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್. ಇದು ಇಂಪಾರ್ಟೆಂಟ್ ಪಾಯಿಂಟು. ಇದು ವರ್ಕ್ ಎನರ್ಜಿ ಪವರ್ ಚಾಪ್ಟ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಎಲಾಸ್ಟಿಕ್ ಆ್ಯಂಡ್ ಇನ್ಎಲಾಸ್ಟಿಕ್ ಕೊಲಿಷನ್ಸ್ ಅಂತ. ಸೊ ಎರಡು ಬಾಡಿಗಳ ಮಧ್ಯೆ ಇರೋ ಕೊಲಿಷನ್ ಎಲಾಸ್ಟಿಕ್ ಯಾವಾಗ ಅಂತೀರಾ ಅಂದರೆ, if the total momentum before collision is equal to total momentum after collision, and also total kinetic energy before collision is equal to the total kinetic energy of the bodies after collision. So anta collision elastic collision means in the collision momentum and kinetic energy both are conserved. Innone type of collisions ide, inelastic collisions anta. Inelastic collisions alli total momentum of before collision is equal to total momentum after collision, but total kinetic energy before collision is not equal to total kinetic energy after collision. Adu inelastic collisions. Okay na? So but ನಮ್ಮ
ಗ್ಯಾಸ್ ಮಾಲಿಕ್ಯೂಲ್ಸ್ಗಳು ಒಂದಕ್ಕೊಂದು ಕೊಲೈಡ್ ಆಗ್ತಿರ್ತವೆ, ಹಂಗೆ ವಾಲ್ಸ್ ಆಫ್ ದ ಕಂಟೈನರ್ ಜೊತೆ ಕೊಲೈಡ್ ಆಗುವಾಗ ದೋಸ್ ಕೊಲಿಷನ್ಸ್ ಆರ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್. ಸೊ ಗ್ಯಾಸ್ ಮಾಲಿಕ್ಯೂಲ್ಗಳು ಕೊಲೈಡ್ ಆಗುವಾಗ ಅವುಗಳು ಕೊಲೈಡ್ ಆಗೋ ಮುಂಚೆ ಇದ್ದ ಅವುಗಳ ಟೋಟಲ್ ಕೈನೆಟಿಕ್ ಎನರ್ಜಿ ಕೊಲೈಡ್ ಈಗ 2 ಗ್ಯಾಸ್ ಮಾಲಿಕ್ಯೂಲ್ಸ್ ಕೊಲೈಡ್ ಆದವು ಅಂದ್ಕೊಳ್ಳಿ. ಕೊಲೈಡ್ ಆಗೋ ಮುಂಚೆ ಅವೆರಡು ಮಾಲಿಕ್ಯೂಲ್ಸ್ ಟೋಟಲ್ ಕೈನೆಟಿಕ್ ಎನರ್ಜಿ, ಕೊಲೈಡ್ ಆದಮೇಲೂ ಅವುಗಳ ಟೋಟಲ್ ಕೈನೆಟಿಕ್ ಎನರ್ಜಿ ಸೇಮ್ ಇರುತ್ತೆ. ಹಂಗೆ ಮೊಮೆಂಟಮ್ ಇಟ್ ಈಸ್ ಕನ್ಸರ್ವ್ಡ್ ಯೂನಿವರ್ಸಲಿ, ಮೊಮೆಂಟಮ್ ಅದು ಕನ್ಸರ್ವ್ ಆಗೇ ಇರುತ್ತೆ. ಓಕೆನಾ? ಸೊ ದ ಕೊಲಿಷನ್ಸ್ ಆರ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್. ಸೊ ಇನ್ನೊಂದು ನೋಡಿ, ಈಗ ಅದೇ ಥರ ವಿತ್ ದ ವಾಲ್ಸ್ ಆಫ್ ದ ಕಂಟೈನರ್ ಕೂಡ ಲಾಸ್ಟ್ ಪಾಸ್ಟುಲೇಟ್, ದೇರ್ ಇಸ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ದ ಎಲೆಕ್ಟ್ರಾನ್ಸ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಪಾಸ್ಟುಲೇಟ್. ಸೊ ಆಲ್ ಆರ್ ಇಂಪಾರ್ಟೆಂಟ್ ಪಾಸ್ಟುಲೇಟ್ಸ್. ಓಕೆನಾ? ಸೊ ಗ್ಯಾಸ್ ಮಾಲಿಕ್ಯೂಲ್ಗಳ ಮಧ್ಯ ಫೋರ್ಸ್ ಆಫ್ ಅಟ್ರಾಕ್ಷನ್ ಮತ್ತು ರಿಪಲ್ಷನ್ ಅನ್ನೋದಿಲ್ಲ ಅಂತ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಹೇಳುತ್ತೆ, ಪಾಸ್ಟುಲೇಟ್ಸ್. ಸೊ ಗ್ಯಾಸ್ ಮಾಲಿಕ್ಯೂಲ್ ದೇ ಆರ್ ನೇದರ್ ಅಟ್ರಾಕ್ಟಿಂಗ್ ಆರ್ ರಿಪೆಲ್ಲಿಂಗ್ ವಿತ್ ಈಚ್ ಅದರ್. ಸೊ 2 ಮಾಲಿಕ್ಯೂಲ್ಸ್ ತಗೊಂಡ್ರೆ ನೀವು ಯಾವ್ದಾದ್ರು 2 ಮಾಲಿಕ್ಯೂಲ್ ತಗೊಳ್ಳಿ, ಇವುಗಳ ಮಧ್ಯ ಫೋರ್ಸ್ ಆಫ್ ಅಟ್ರಾಕ್ಷನು ಇಲ್ಲ, ಫೋರ್ಸ್ ಆಫ್ ರಿಪಲ್ಷನು ಇಲ್ಲ. ಸೊ ಹಂಗಿದ್ದಾಗ ನೋಡಿ, ಇದು ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್. ಸೊ ಹಂಗಿದ್ದಾಗ ನಮ್ಮ ಗ್ಯಾಸ್ ಮಾಲಿಕ್ಯೂಲ್ಗಳಿಗೆ ಏನು ಎನರ್ಜಿ ಇದ್ದರೆ ಇಟ್ ಇಸ್ ಪ್ಯೂರ್ಲಿ ಕೈನೆಟಿಕ್. ವೆನ್ ದೇರ್ ಇಸ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್ ಆ್ಯಂಡ್ ರಿಪಲ್ಷನ್ ಬಿಟ್ವೀನ್ ಮಾಲಿಕ್ಯೂಲ್ಸ್, the energy possessed by each molecule is purely kinetic. So ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಇಲ್ಲದೆ ಹೋದಾಗ ಒಂದು ಮಾಲಿಕ್ಯೂಲ್ ಏನೇ ಎನರ್ಜಿ ಇರುತ್ತೆ ಅದು ತನ್ನ ಮೋಷನಿಂದ ಮಾತ್ರ ಆ ಎನರ್ಜಿ ಬಂದಿರುತ್ತೆ ಅದಕ್ಕೆ. ಸೊ ಈ ಪಾಯಿಂಟ್ ನೀವು ಅರ್ಥ ಮಾಡ್ಕೋಬೇಕು. ಓಕೆನಾ? ವೆನ್ ದರ್ ಇಸ್ ನೋ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್, ಅವುಗಳಲ್ಲಿ ಹಂಗಾರೆ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದಿರಲ್ಲ. ಸೊ ಅವುಗಳಿಗೆ ಏನೇ ಎನರ್ಜಿ ಇದ್ದರೂ ಅದು ದಟ್ ಇಸ್ ಪ್ಯೂರ್ಲಿ ಅವುಗಳ ಮೋಷನಿಂದನೇ ದಟ್ ಇಸ್ ಪ್ಯೂರ್ಲಿ ಕೈನೆಟಿಕ್ ಎನರ್ಜಿ. ಓಕೆ? ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಸ್ಟುಲೇಟ್ಸ್ ಆಫ್ ದ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಓಕೆ? ಓಕೆ. So now let us understand pressure of a gas using kinetic theory of gases. ಸೊ ಒಂದು ಗ್ಯಾಸ್ ಹೇಗೆ ಪ್ರೆಷರ್ ಎಕ್ಸರ್ಟ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ ಯೂಸಿಂಗ್ ಕೈನೆಟಿಕ್ ಥಿಯರಿ. ಓಕೆನಾ? ಸೊ ಈಗ ಟೇಕ್ ಎ ಗ್ಯಾಸ್ ಇನ್ ಎ ಕಂಟೈನರ್, ಕ್ಲೋಸ್ಡ್ ಕಂಟೈನರ್ ಆಗಿರಲಿ ಇದು. ಸೊ ಒಂದು ಗ್ಯಾಸ್ ತಗೊಳ್ಳಿ, ಇಲ್ಲಿ ಮಾಲಿಕ್ಯೂಲ್ಗಳಿದಾವೆ ನೋಡಿ. So you have many number of gas molecules. ಸೊ ಗ್ಯಾಸಿಗೆ ಪ್ರೆಷರ್ ಹೇಗೆ ಬಂತು ಅಂತ ಅರ್ಥ ಮಾಡ್ಕೊಳ್ಳೋಣ. ಈಗ ನೋಡಿ, ಈಗ ಸೊ ಗ್ಯಾಸ್ ಮಾಲಿಕ್ಯೂಲ್ಗಳು ಏನು ಮಾಡ್ತಿರ್ತಾವೆ ನೋಡಿ, ಒಂದಕ್ಕೊಂದು ಕೊಲೈಡ್ ಆಗ್ತಾವೆ, ಹಂಗೆ ವಾಲ್ಸ್ ಆಫ್ ದ ಕಂಟೈನರ್ ಜೊತೆ ಕೊಲೈಡ್ ಆಗ್ತಿರ್ತವೆ. ಸೊ ಪ್ರೆಷರ್ ಎಕ್ಸರ್ಟೆಡ್ ಆನ್ ದ ವಾಲ್ಸ್ ಆಫ್ ಎ ಕಂಟೈನರ್ ಏನು ಅಂತ ಸ್ಟಡಿ ಮಾಡೋಣ ಈಗ. ಸೊ ನೋಡಿ, ಈಗ ಈ ಗ್ಯಾಸ್ ಮಾಲಿಕ್ಯೂಲ್ ನೋಡಿ, ದೇ ಆರ್ ಇನ್ ರ್ಯಾಂಡಮ್ ಮೋಷನ್. ಓಕೆ? ಸೊ ನೋಡಿ, ಈಗ ಈ ಮಾಲಿಕ್ಯೂಲ್ಸ್ ನೋಡಿ, ಸೊ ಇವು ಈ ವಾಲ್ ಆಫ್ ದ ಕಂಟೈನರ್ ಮೇಲೆ ಈ ಕಡೆ ಹೋಗ್ತಾ ಇದೆ ಮಾಲಿಕ್ಯೂಲ್, ಇದು ಇಲ್ಲಿ ಬರ್ತಾ ಇದೆ, ಇದು ಇಲ್ಲಿ ಬರ್ತಾ ಇದೆ. ಸೊ ಇವು ವಾಲ್ ಆಫ್ ದ ಕಂಟೈನರ್ ಮೇಲೆ ಕೊಲೈಡ್ ಆಗ್ತವೆ. ಸೊ ಕೊಲೈಡ್ ಆಗ್ಬಿಟ್ಟು ಏನಾಗುತ್ತೆ ನೋಡಿ, ಒಂದು ಮಾಲಿಕ್ಯೂಲು ಸೊ ವಾಲ್ ಆಫ್ ದ ಕಂಟೈನರ್ ಮೇಲೆ ಕೊಲೈಡ್ ಆಗಿ ರಿಬಾಂಡ್ ಆಗುತ್ತೆ ಅಲ್ವಾ? ಸೊ ಅದು ಕೊಲೈಡ್ ಆಗಿ ರಿಬಾಂಡ್ ಆದಾಗ ಸೊ ಇಟ್ ಇಂಪಾರ್ಟ್ಸ್ ಎ ಮೊಮೆಂಟಮ್ ಟು ದ ವಾಲ್. ಸೊ ಆ ವಾಲ್ಗೆ ಒಂದು ಮೊಮೆಂಟಮ್ನ ಇಂಪಾರ್ಟ್ ಮಾಡುತ್ತೆ. ಓಕೆ? ಸೊ ವಾಟ್ ಈಸ್ ಫೋರ್ಸ್ ಅಕಾರ್ಡಿಂಗ್ ಟು ನ್ಯೂಟನ್ ಸೆಕೆಂಡ್ ಲಾ? ಸೊ ಫೋರ್ಸ್ ಇಸ್ ಚೇಂಜ್ ಇನ್ ಮೊಮೆಂಟಮ್ ಬೈ ಟೈಮ್. ಸೊ ಚೇಂಜ್ ಇನ್ ಮೊಮೆಂಟಮ್ ಬೈ ಟೈಮ್. ಸೊ ಒಂದು ಗ್ಯಾಸ್ ಮಾಲಿಕ್ಯೂಲ್ ವಾಲ್ ಆಫ್ ದ ಕಂಟೈನರ್ಗೆ ಕೊಲೈಡ್ ಆದಾಗ ಅದು ಕಂಟೈನರ್ಗೆ ಮೊಮೆಂಟಮ್ನ ಇಂಪಾರ್ಟ್ ಮಾಡ್ತು. ಓಕೆನಾ? ಸೊ ದಟ್ ಚೇಂಜ್ ಎಷ್ಟು ಇಂಪಾರ್ಟ್ ಮಾಡ್ತು ಅದು ಕೊಲೈಡ್ ಆಗಿರೋ ಒಂದು ಸ್ಮಾಲ್ ಟೈಮ್ ಎಷ್ಟು ಆ ಟೈಮಲ್ಲಿ. ಸೊ ದಿಸ್ ಇಸ್ ದ ಮೊಮೆಂಟಮ್ ಇಂಪಾರ್ಟೆಡ್ ಬೈ ಒನ್ ಮಾಲಿಕ್ಯೂಲ್. ಓಕೆನಾ?
ಸೊ ಈ ಥರ ಇನ್ ಅ ಸರ್ಟನ್ ಟೈಮ್ ಡೆಲ್ಟಾ ಟಿ ಸುಮಾರು ಮಾಲಿಕ್ಯೂಲ್ಗಳಿರ್ತವೆ ಕೊಲೈಡ್ ಆಗಿ ರಿಬಾಂಡ್ ಆಗ್ತಾ ಇರ್ತವೆ. ಸೊ ಈ ಡೆಲ್ಟಾ ಟಿ ಅನ್ನೋ ಟೈಮಲ್ಲಿ ಎಷ್ಟೊಂದು ಮಾಲಿಕ್ಯೂಲ್ ನಮ್ಮ ವಾಲ್ ಆಫ್ ದ ಕಂಟೈನರ್ಗೆ ಕೊಲೈಡ್ ಆಗಿ ರಿಬಾಂಡ್ ಆಗಿರ್ತವೆ. ಓಕೆ, ಸೊ ಅಷ್ಟು ಮಾಲಿಕ್ಯೂಲ್ಗಳು ಎಷ್ಟು ಟೋಟಲ್ ಮೊಮೆಂಟ್, ಇದು ಒಂದು ಮಾಲಿಕ್ಯೂಲ್ ಇಂಪಾರ್ಟ್ ಮಾಡಿದ ಮೊಮೆಂಟಮ್ ಅಂದ್ಕೊಳ್ಳಿ. ಸೊ ಅವೆಲ್ಲ ಮಾಲಿಕ್ಯೂಲ್ಸ್ಗಳು ಟೋಟಲ್ ಆಗಿ ಇಂಪಾರ್ಟ್ ಮಾಡಿದ ಮೊಮೆಂಟಮ್ ಆ್ಯಡ್ ಮಾಡಿ, ದ ಮೊಮೆಂಟಮ್ ಇಂಪಾರ್ಟೆಡ್ ಬೈ ಈಚ್ ಮಾಲಿಕ್ಯೂಲ್ ಎಷ್ಟು ಆ್ಯಡ್ ಮಾಡ್ತಾ ಹೋಗಿ. ಸೊ ದಟ್ ಇಸ್ ಟೋಟಲ್ ಮೊಮೆಂಟಮ್ ಇಂಪಾರ್ಟೆಡ್ ಬೈ ಆಲ್ ಮಾಲಿಕ್ಯೂಲ್ ಸಿಗುತ್ತೆ. ಸೊ ದಟ್ ಡಿವೈಡೆಡ್ ಬೈ ಫೋರ್ಸ್, ದಟ್ ಡಿವೈಡೆಡ್ ಬೈ ಟೈಮ್ ಮಾಡಿದ್ರೆ, ಸೊ ಯಾವಾಗ ನಮ್ಮ ಮಾಲಿಕ್ಯೂಲ್ ರಿಬೌಂಡ್ ಆಗಿ ವಾಪಸ್ ಬರ್ತಾ ಇದ್ದಾವೆ ವಾಲ್ಸ್ ಆಫ್ ದ ಕಂಟೈನರಿಂದ, ಅವುಗಳು ಫೋರ್ಸ್ ಆಗ್ತವೆ ವಾಲ್ಸ್ ಆಫ್ ದ ಕಂಟೈನರ್ ಮೇಲೆ. ಸೊ ಬಿಕಾಸ್ ದೆರ್ ಇಸ್ ಎ ಚೇಂಜ್ ಇನ್ ಮೊಮೆಂಟಮ್ ಆಫ್ ದ ಮಾಲಿಕ್ಯೂಲ್ಗಳು ರಿಬೌಂಡ್, ಇದು ಕೊಲೈಡ್ ಆಗಿ ರಿಬೌಂಡ್ ಆದಾಗ ಮಾಲಿಕ್ಯೂಲ್ಗಳ ಮೊಮೆಂಟಮು ಚೇಂಜ್ ಆಯಿತು. ಹಂಗೆ ಅವು ವಾಲ್ ಮೇಲೂ ಮೊಮೆಂಟಮ್ ಎಕ್ಸರ್ಟ್ ಮಾಡಿದೆ, ಇಂಪಾರ್ಟ್ ಎ ಮೊಮೆಂಟಮ್ ಆನ್ ಎ ವಾಲ್. ಇಟ್ಸ್ ಆಲ್ಸೋ ಮೊಮೆಂಟಮ್ ಚೇಂಜಸ್ and it is also imparting a momentum on wall. Okay, so what momentum it imparted in a time, certain time delta t, the total momentum imparted by all the molecules on the wall of the container in a time delta t ಮಾಡಿದ್ರೆ ನಿಮ್ಗೆ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಟ್ ವಾಲ್ ಸಿಗುತ್ತೆ. ಓಕೆನಾ? ಸೊ ದಟ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಮಾಡಿದ್ರೆ ಆಗ ನಿಮಗೆ ಪ್ರೆಷರ್ಡ್ ಎಕ್ಸರ್ಟೆಡ್ ಆನ್ ದ ವಾಲ್ ಸಿಗುತ್ತೆ. ಸೊ ಈ ಥರ ನಮ್ಮ ಗ್ಯಾಸು ಪ್ರೆಷರ್ ಎಕ್ಸರ್ಟ್ ಮಾಡೋದು ಆನ್ ದ ವಾಲ್ಸ್ ಆಫ್ ದ ಕಂಟೈನರ್. ಸೊ ಹಿಂಗೆ ಗ್ಯಾಸ್ ಅಕಾರ್ಡಿಂಗ್ ಟು ಕೈನೆಟಿಕ್ ಥಿಯರಿ, ಗ್ಯಾಸ್ ಇಸ್ ಮೇಡ್ ಆಫ್ ಮಾಲಿಕ್ಯೂಲ್ಸ್. ವೆನ್ ಅ ಮಾಲಿಕ್ಯೂಲ್ ಕೊಲೈಡ್ಸ್ ದ ವಾಲ್ ಆಫ್ ಅ ಕಂಟೈನರ್, ಸೊ ದ ಮೊಮೆಂಟಮ್ ಆಫ್ ದ ಮಾಲಿಕ್ಯೂಲ್ ಚೇಂಜಸ್ and also the molecule imparts momentum on the wall. So in a certain time delta t, you calculate the total momentum imparted by all the colliding molecules in that time on the wall. The total momentum imparted divided by time, if you do, you will get the force exerted by molecules on the wall. That force by area, if you do, you will get the pressure. So pressure of a gas ಏನು ಅಂದರೆ ಇಷ್ಟೇ, in simple words ತಿಳಿಯೋದಾದರೆ, when the molecules collide on the walls of the container, they exert force on the walls of the container. So if you do the force by area, the ratio of force by area, you will get the pressure. Okay, so that's it. So ಈ ಥರ ನಮ್ಮ kinetic theory of gases ಪ್ರಕಾರ pressure of a gas ಬಂದಿರೋದು, due to the collision of molecules on the walls of the container. ಸೊ ವಾಲ್ ಮೇಲೆ ಅಷ್ಟೇ ಪ್ರೆಷರ್ ಇದೆ ಅಂತ ಅನ್ಕೋಬೇಡಿ. ಸೊ ಪ್ರೆಷರ್ ಅದು ಎಲ್ಲ ಕಡೆ ಇರುತ್ತೆ. ಸೊ ಡೋಂಟ್ ಥಿಂಕ್ ದಟ್ ದೆನ್ ಗ್ಯಾಸಸ್ ಅಪ್ಲೈ ಪ್ರೆಷರ್ ಓನ್ಲಿ ಆನ್ ದ ವಾಲ್ಸ್ ಆಫ್ ದ ಕಂಟೈನರ್. ಸೊ ನೀವು ಯಾವುದೋ ಒಂದು ಬಾಡಿನೂ ಇಟ್ರಿ ಅಂದ್ಕೊಳ್ಳಿ ನಿಮ್ಮ ಗ್ಯಾಸ್ ಒಳಗೆ. ಸೊ ಈ ಬಾಡಿನೂ ಕೊಲೈಡ್ ಆಗ್ತಾವಲ್ಲ ಮಾಲಿಕ್ಯೂಲ್ಗಳು, ಆ ಬಾಡಿದು ಏರಿಯಾ ಸರ್ಫೇಸ್ ಮೇಲೆ ಕೊಲೈಡ್ ಆಗಿ ರಿಬೌಂಡ್ ಆಗ್ತವೆ. ಆಗ ಆ ಬಾಡಿದು ಸರ್ಫೇಸ್ ಮೇಲೂ ಪ್ರೆಷರ್ ಆಗ್ತವೆ. ಸೊ ಪ್ರೆಷರ್ ಇಸ್ ದೇರ್ ಎವ್ರಿವೇರ್ ಇನ್ಸೈಡ್ ದ ಗ್ಯಾಸ್. ಓಕೆ, ಸೊ ನೆಕ್ಸ್ಟ್ ಟೆಂಪರೇಚರ್ ಆಫ್ ಎ ಗ್ಯಾಸ್. ಸೊ ಇದು ವೆರಿ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಕೈನೆಟಿಕ್ ಥಿಯರಿ. ಟೆಂಪರೇಚರ್ ಆಫ್ ಎ ಗ್ಯಾಸ್ ಅಂದ್ರೇನು? ಸೊ ಟೆಂಪರೇಚರ್ ಆಫ್ ಎ ಗ್ಯಾಸ್ ಅಂದ್ರೇನು ನೋಡಿ ಈಗ. ಸೊ ಯು ಆಲ್ ನೋ ದಟ್ ದ ಮಾಲಿಕ್ಯೂಲ್ಸ್ ಆಫ್ ಎ ಗ್ಯಾಸ್ ಆರ್ ಇನ್ ರ್ಯಾಂಡಮ್ ಮೋಷನ್. ಓಕೆ, ಈಚ್ ಮಾಲಿಕ್ಯೂಲ್ ಇಸ್ ಮೂವಿಂಗ್ ವಿತ್ ಡಿಫ್ರೆಂಟ್ ಸ್ಪೀಡ್ಸ್ ಹೇಳ್ದೆ ಈಗ ತಾನೆ. ಸೊ ಈಚ್ ಮಾಲಿಕ್ಯೂಲ್ ಹ್ಯಾಸ್ ಡಿಫ್ರೆಂಟ್ kinetic energy. You do average of all those kinetic energies, so you get K average kinetic energy of gas molecules. So that itself is a measure of temperature. So the average kinetic energy of all the molecules ಜಾಸ್ತಿ ಇದ್ರೆ ಆಗ ನಮ್ಮ ಗ್ಯಾಸ್ದು ಟೆಂಪ್ರೇಚರ್ ಜಾಸ್ತಿ ಅಂತ ಹೇಳ್ತೀರ. ಅದೇ ದ ಪಾಸ್ಚುಲೇಟ್ ಅಲ್ಲಿ ಓದಿದ್ರಿ. ಸೊ ಈಗ ಸಪೋಸ್ ಟೆಂಪ್ರೇಚರ್ ಕಡಿಮೆ ಮಾಡಿದೆ ಅಂದ್ಕೊಳ್ಳಿ, ಗ್ಯಾಸ್ ಟೆಂಪ್ರೇಚರ್ ಕಮ್ಮಿ ಆಯಿತು ಅಂತ ಯಾವಾಗ ಹೇಳ್ತೀರಾ? ಸೊ ಗ್ಯಾಸ್ ಟೆಂಪ್ರೇಚರ್ ಕಮ್ಮಿ ಆಯಿತು ಅಂತ ಯಾವಾಗ ಹೇಳ್ತೀವಿ? ಎಲ್ಲ ಗ್ಯಾಸ್ಗಳು ಈಗಲೂ ಬೇರೆ ಬೇರೆ ಸ್ಪೀಡಲ್ಲೇ ಮೂವ್ ಆಗ್ತಿದ್ದಾವೆ, ರ್ಯಾಂಡಮ್ ಮೋಷನಲ್ಲಿ ಇದ್ದಾವೆ, ಗುಡ್. ಬಟ್ ಅವೆಲ್ಲ ಸ್ಪೀಡ್ಸ್ ಕಡಿಮೆ ಆಗಿದೆ. ಮುಂಚೆಗೆ ಹೋಲಿಸಿದ್ರೆ ದ ಆವ್ರೇಜ್ ಸ್ಪೀಡ್ಸ್ ಎಲ್ಲ, ಆವ್ರೇಜ್ ಸ್ಪೀಡ್ ಆಫ್ ಆಲ್ ಮಾಲಿಕ್ಯೂಲ್ಸ್ ಡಿಕ್ರೀಸ್ ಆಗಿಬಿಟ್ಟಿದೆ. ಸೊ ಆವ್ರೇಜ್ ಸ್ಪೀಡ್ ಡಿಕ್ರೀಸ್ ಆಗಿದ್ರೆ ಆವ್ರೇಜ್ ಕೈನೆಟಿಕ್ ಎನರ್ಜಿನೂ ಡಿಕ್ರೀಸ್ ಆಗಿಬಿಟ್ಟಿರುತ್ತೆ. See, in the two different temperatures,
at each temperature each molecule is moving with a different speed. ಮತ್ತು ಎಲ್ಲ ಮಾಲಿಕ್ಯೂಲ್ಸ್ ಸೇಮ್ ಸ್ಪೀಡಲ್ಲಿ ಮೂವ್ ಆಗ್ತಿಲ್ಲ. ಫಾರ್ a given temperature all the molecules are moving with different speed. So they have different kinetic energies. You do average of those kinetic energies. So average kinetic energy ದೊಡ್ಡದಿದ್ರೆ ಅಲ್ಲಿಗೆ ದ ಗ್ಯಾಸ್ ಇಸ್ ಹಾಟ್ ಅಂತ ಕರಿತೀರ, ಗ್ಯಾಸ್ ಇಸ್ ಕೂಲ್ ಅಂತ ಯಾವಾಗ ಕರಿತೀರ? ಆವ್ರೇಜ್ ಕೈನೆಟಿಕ್ ಎನರ್ಜಿ ಕಡಿಮೆ ಇದ್ದರೆ. ಓಕೆನಾ? ಸೊ ವೆನ್ ಡು ಯು ಸೇ ಗ್ಯಾಸ್ ಇಸ್ ಹಾಟ್? when all the molecules are moving fastly, but again in their motions they are moving with different speeds, but all the whole speeds are higher. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ 300 ಕೆಲ್ವಿನ್ ಅಂದ್ಕೊಳ್ಳಿ. ಸೊ ಈಗ ಯಾವುದೋ 3 ಮಾಲಿಕ್ಯೂಲ್ಸ್ ತಗೊಳ್ಳಿ, ಮಾಲಿಕ್ಯೂಲ್ 1, ಮಾಲಿಕ್ಯೂಲ್ 2, ಮಾಲಿಕ್ಯೂಲ್ 3. ಅವುಗಳ ಸ್ಪೀಡ್ ಬೇರೆ ಬೇರೆ. ಈಗ ಈ ಮಾಲಿಕ್ಯೂಲು ಅರೌಂಡ್ 1 × 10⁵ ಮೀಟರ್ ಪರ್ ಸೆಕೆಂಡ್ ಮೂವ್ ಆಗ್ತಿತ್ತು ಅಂದ್ಕೊಳ್ಳಿ. ಇದೊಂದು 2 × 10⁵, ಇದೊಂದು 1.5 × 10⁵. ಈಗ ನೀವು ಟೆಂಪ್ರೇಚರ್ 1000 ಕೆಲ್ವಿನ್ ಮಾಡೋದು ಎಕ್ಸಾಂಪಲ್ ಅಷ್ಟೇ ಇದು ಕೊಡ್ತಾ ಇರೋದು. ಈಗ ಅದೇ ಈಗ ಮಾಲಿಕ್ಯೂಲ್ 1 ನೋಡಿ, ಈಗ ಇದು 7 × 10⁵ ಸ್ಪೀಡಲ್ಲಿ ಮೂವ್ ಆಗ್ತಿದೆ. ಈಗ ಇದು ಮಾಲಿಕ್ಯೂಲ್ 2 6.5 × 10⁵, ಇದು ಮಾಲಿಕ್ಯೂಲ್ 3 8 × 10⁵. ನೋಡಿ, ಸೊ ಟೆಂಪ್ರೇಚರ್ ಜಾಸ್ತಿ ಮಾಡೋದ್ರಿಂದ ಮಾಲಿಕ್ಯೂಲ್ಗಳ ಸ್ಪೀಡ್ಸ್ ಮತ್ತು ಬೇರೆ ಬೇರೆನೇ, ಬಟ್ ಎಲ್ಲ ವ್ಯಾಲ್ಯೂಸು ಜಾಸ್ತಿ ಆಗ್ಬಿಟ್ಟಿರುತ್ತೆ ನೋಡಿ ಇಲ್ಲಿ. ಓಕೆನಾ? ಅರ್ಥ ಆಯ್ತಲ್ಲ? ಅದೇ ಕಮ್ಮಿ ಟೆಂಪ್ರೇಚರಲ್ಲಿದ್ದಾಗ ಆಗಲೂ ಕೂಡ ಪ್ರತಿ ಮಾಲಿಕ್ಯೂಲ್ ಸ್ಪೀಡು ಇನ್ನೊಂದು ಮಾಲಿಕ್ಯೂಲ್ಗೆ ಹೋಲಿಸಿದ್ರೆ ಬೇರೆ ಬೇರೆ, ಬಟ್ ಅವೆಲ್ಲ ವ್ಯಾಲ್ಯೂಸ್ ಕಡಿಮೆ ಇರುತ್ತೆ. ಹಂಗೆ ಅರ್ಥ ಆಯ್ತಲ್ಲ? ಸೊ ಈಗ ಗ್ಯಾಸ್ಗಳು ಫಾಸ್ಟಾಗಿ ಮೂವ್ ಆಗ್ತಿದ್ದಾವೆ ಅಂದರೆ, ಇನ್ ಅದರ್ ವರ್ಡ್ಸ್ ಆ್ಯಾವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ಆಲ್ ದ ಗ್ಯಾಸಸ್ ದೊಡ್ಡದಿದ್ರೆ ಆಗ ಟೆಂಪ್ರೇಚರ್ ಆಫ್ ದ ಗ್ಯಾಸು ದೊಡ್ಡದಿರುತ್ತೆ. ಆ್ಯಾವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ಆಲ್ ದ ಗ್ಯಾಸಸ್ ಕಮ್ಮಿ ಇದ್ದರೆ ಆಗ ಟೆಂಪ್ರೇಚರ್ ಕಮ್ಮಿ ಇರುತ್ತೆ. ಸೊ ಲೈಕ್ ದಿಸ್ ದ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಗಿವ್ಸ್ ದ ಕಾನ್ಸೆಪ್ಟ್ ಆಫ್ ಟೆಂಪರೇಚರ್. ಓಕೆ ಓಕೆ ಸೊ ನೌ ಲೆಟ್ ಅಸ್ ಸ್ಟಡಿ what are ideal gases and what is ideal gas equation. ಸೊ ಈಗ ನೀವು 7 ಪಾಸ್ಟುಲೇಟ್ಸ್ ಓದಿದ್ರಿ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ದು. ಸೊ ಯಾವ ಗ್ಯಾಸ್ಗಳು ಎಲ್ಲ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ಗಳಲ್ಲಿ ಆ 7 ಪಾಸ್ಟುಲೇಟ್ಸನ್ನು ಒಬೆ ಮಾಡ್ತವೋ ಅಂಥ ಗ್ಯಾಸ್ಗಳನ್ನ ಏನಂತ ಕರಿತೀರ? ಐಡಿಯಲ್ ಗ್ಯಾಸಸ್ ಅಂತ ಕರಿತೀರ. ಓಕೆ, ಆ್ಯಂಡ್ ದೋಸ್ 7 ಪಾಸ್ಟುಲೇಟ್ಸ್ ಓನ್ಲಿ ವಿ ಕ್ಯಾನ್ ಎಕ್ಸ್ಪ್ಲೇನ್ ದ 3 laws ಆಫ್ ದ ಗ್ಯಾಸಸ್, ದಟ್ ಈಸ್ ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ ಆ್ಯಂಡ್ ಗೇ-ಲುಸಾಕ್ಸ್ ಲಾ. ಸೊ ಇನ್ನೂ ಬೇರೆ ರೀತಿಯಲ್ಲಿ ಹೇಳೋದಂದರೆ ದ ಗ್ಯಾಸಸ್ ವಿಚ್ ಒಬೇ ದ ಗ್ಯಾಸ್ ಲಾಸ್ ಅಟ್ ಆಲ್ ಟೆಂಪ್ರೇಚರ್ಸ್ ಆ್ಯಂಡ್ ಪ್ರೆಷರ್ಸ್, ಅಂದರೆ ಅಂಥ ಗ್ಯಾಸ್ನ ಐಡಿಯಲ್ ಗ್ಯಾಸ್ ಅಂತ ಕರಿತೀವಿ. ಓಕೆನಾ? ಎಲ್ಲ ಟೆಂಪ್ರೇಚರ್ ಪ್ರೆಷರ್ಗಳಲ್ಲಿ ಯಾವ ಗ್ಯಾಸು ಆ ಗ್ಯಾಸ್ ಲಾಗಳಿದಾವಲ್ಲ 3 ಅವು ಒಬೇ ಮಾಡ್ತಾವೋ ಅದು ಐಡಿಯಲ್ ಗ್ಯಾಸ್ ಅಂತ ಕರಿತೀರ. ಸೊ ಆ 3 ಗ್ಯಾಸ್ ಲಾಗಳನ್ನು ಕಂಬೈನ್ ಮಾಡಿಬಿಟ್ಟು ನಾನು ಒಂದು ಈಕ್ವೇಷನ್ ಬರೆದ್ರೆ, ಸೊ ಅದನ್ನೇ ನೀವೇನಂತ ಕರಿತೀರ? ಐಡಿಯಲ್ ಗ್ಯಾಸ್ ಈಕ್ವೇಷನ್ ಅಂತ ಕರಿತೀರ. ಸೊ ಹೌ ಇಟ್ ಲುಕ್ಸ್, ಲೆಟ್ ಅಸ್ ಸಿ. ಸೊ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಹೆಂಗಿರುತ್ತೆ ನೋಡಿ, ಆ 3 ಲಾಗಳು ಕಂಬೈನ್ ಮಾಡಿ ಬರ್ದಿರೋದು. ಪಿ ವಿ ಈಕ್ವಲ್ಸ್ ಕೆ ಟಿ. ಸೊ ಪಿ ಇಸ್ ಪ್ರೆಷರ್ ಆಫ್ ಅ ಗ್ಯಾಸ್, ವಿ ವಾಲ್ಯೂಮ್ ಆಫ್ ದ ಗ್ಯಾಸ್, ಟಿ ಇಸ್ ಅಬ್ಸಲ್ಯೂಟ್ ಟೆಂಪ್ರೇಚರ್, ಕೆ ಇಸ್ ದ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ಅಂತ ಕರಿತೀವಿ ಫಾರ್ ಅ ಗಿವನ್ ಗ್ಯಾಸ್, ಫಾರ್ ಅ ಗಿವನ್ ಅಮೌಂಟ್ ಆಫ್ ಗ್ಯಾಸ್ ಟೇಕನ್ ಇನ್ ಎ ಸರ್ಟನ್ ಕಂಟೈನರ್. ಸೊ ಯಾವುದೋ ಒಂದು ಗ್ಯಾಸು ಒಂದು ಕಂಟೈನರಲ್ಲಿ ತಗೊಂಡಿದ್ರೆ ಅದಕ್ಕೆ ಈ ಈಕ್ವೇಷನ್, ಅದಕ್ಕೆ ಗ್ಯಾಸ್ ಈಕ್ವೇಷನ್ ಏನು ಅಂದರೆ ಪಿ ವಿ ಈಕ್ವಲ್ಸ್ ಕೆ ಟಿ. ಸೊ ಯಾವ ಗ್ಯಾಸು ಎಲ್ಲ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ಗಳಲ್ಲಿ ಈ ಈಕ್ವೇಷನ್ ಒಬೆ ಮಾಡುತ್ತೋ ಅಂಥ ಗ್ಯಾಸ್ನ ಐಡಿಯಲ್ ಗ್ಯಾಸ್ ಅಂತ ಕರಿತೀರ. ಸೊ ಈಗ ನೀವು ಬೇರೆ ಬೇರೆ ಫಾರ್ಮ್ಸ್ ನೋಡಿರ್ತೀರ ಈ ಈಕ್ವೇಷನ್ದು. ಪಿ ವಿ ಈಕ್ವಲ್ಸ್ ಎನ್ ಆರ್ ಟಿ ಅಲ್ವಾ, ಆಮೇಲೆ ಇನ್ನೊಂದು ಪಿ ವಿ ಈಕ್ವಲ್ಸ್ ಎನ್ ಕೆ ಬಿ ಟಿ, ಕ್ಯಾಪಿಟಲ್ ಎನ್ ಕೆ ಬಿ ಟಿ. ಸೊ ಅವೆಲ್ಲ ಏನು ಅಂತ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಹಂಗಾದರೆ ನಮ್ಮ ರಿಯಲ್ ಗ್ಯಾಸಸ್ ಅಂದ್ರೆ ಏನಂಗಾರೆ? ಸೊ ನಮ್ಮ ನೇಚರಲ್ಲೂ ನಾವು ಗ್ಯಾಸಸ್ ಇದೆ, ನಮ್ಮ ಹತ್ರ ಸುಮಾರು ಗ್ಯಾಸಸ್ ಅಲ್ವಾ ಇನ್ ನೇಚರ್ ಆರ್ ಇನ್ ಅವರ್ ಅಟ್ಮಾಸ್ಫಿಯರ್. ಆಕ್ಸಿಜನ್, ನೈಟ್ರೋಜನ್, ಹೈಡ್ರೋಜನ್, ಹೀಲಿಯಂ, ನಿಯಾನ್. ಓಕೆ, ಸೊ ಹಂಗಾರೆ ಇವುಗಳ ಐಡಿಯಲ್ ಗ್ಯಾಸ್ಗಳಲ್ವಾ? ಹಂಗಾದ್ರೆ ಆಕ್ಸಿಜನ್ ಗ್ಯಾಸ್, ನೈಟ್ರೋಜನ್, ಹೈಡ್ರೋಜನ್ ಗ್ಯಾಸ್, ಹೀಲಿಯಂ, ನಿಯಾನ್ ಗ್ಯಾಸ್
ಇವುಗಳನ್ನ ಯಾಕೆ ನಾವು ಐಡಿಯಲ್ ಗ್ಯಾಸ್ ಅಂತ ಕರಿತಾ ಇಲ್ಲ, ನಾನು ಐಡಿಯಲ್ ಗ್ಯಾಸ್ ಅಂತ ಸಪ್ರೇಟಾಗಿ ಕರಿತಾ ಇದ್ದೀನಿ. ಎ ಗ್ಯಾಸ್ ವಿಚ್ ಒಬೇಸ್ ದಿಸ್ ಇಕ್ವೇಷನ್ ಫಾರ್ ಆಲ್ ಟೆಂಪ್ರೇಚರ್ಸ್ ಆ್ಯಂಡ್ ಪ್ರೆಷರ್ಸ್. ಹಂಗಾರೆ ನಮ್ಮ ನೇಚರಲ್ಲಿರೋ ಗ್ಯಾಸ್ಗಳು ಇವು ಐಡಿಯಲ್ ಗ್ಯಾಸ್ ಅಲ್ವಾ? ಸೊ ಈ ಗ್ಯಾಸ್ಗಳು ದೇ ಆರ್ ನಾಟ್ ಐಡಿಯಲ್ ಗ್ಯಾಸಸ್. ಓಕೆನಾ? ಸೊ ಈ ಗ್ಯಾಸ್ಗಳನ್ನ ನಾವೇನಂತ ಕರಿತೀವಿ? ರಿಯಲ್ ಗ್ಯಾಸಸ್ ಅಂತ ಕರಿತೀವಿ. ಸೊ ದ ಗ್ಯಾಸಸ್ ಫೌಂಡ್ ಇನ್ ಅಟ್ಮಾಸ್ಫಿಯರ್ ಆರ್ ನಾಟ್ ಐಡಿಯಲ್ ಗ್ಯಾಸಸ್, ದೇ ಆರ್ ರಿಯಲ್ ಗ್ಯಾಸಸ್. ಸೊ ಯಾಕೆ ಇವು ರಿಯಲ್ ಗ್ಯಾಸಸ್ ಅಂತ ಕರೆದಿದ್ದೀವಿ, ಐಡಿಯಲ್ ಗ್ಯಾಸ್ ಅಂತ ಯಾಕೆ ಕರೆದಿಲ್ಲ? ಸೊ ನೋಡಿ, ಈಗ ಐಡಿಯಲ್ ಗ್ಯಾಸಸ್ಗಳು 7 ಪಾಸ್ಟುಲೇಟ್ಸ್ ಒಬೆ ಮಾಡಬೇಕು ಅಟ್ ಆಲ್ ಟೆಂಪ್ರೇಚರ್ಸ್ ಆ್ಯಂಡ್ ಪ್ರೆಷರ್ಸ್ ಅಂತ ಹೇಳಿದೆ. ಆ 7 ಪಾಸ್ಟುಲೇಟ್ಸ್ ಆಫ್ ಕೈನೆಟಿಕ್ ಗ್ಯಾಸ್ ಥಿಯರಿ ಸ್ಟಡಿ ಮಾಡಿದ್ರಲ್ಲ, ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಸೊ ನಮ್ಮ ರಿಯಲ್ ಗ್ಯಾಸ್ಗಳಿದಾವಲ್ಲ ಇವು, ಆಕ್ಸಿಜನ್, ಹೈಡ್ರೋಜನ್, ಹೀಲಿಯಂ, ಆರ್ಗಾನ್, ನಿಯಾನ್ ಎಕ್ಸೆಟ್ರಾ, ಇವುಗಳು ಅಟ್ ಆಲ್ ಅಟ್ ಆರ್ಡಿನರಿ ಟೆಂಪ್ರೇಚರ್ಸ್ ಆ್ಯಂಡ್ ಪ್ರೆಷರ್. ಸೊ ಆರ್ಡಿನರಿ ಟೆಂಪ್ರೇಚರ್ ಅಂದರೆ ನಾವು ಇವುಗಳು ನಮ್ಮ ರೂಮ್ ಟೆಂಪ್ರೇಚರ್ ಅಥವಾ ಟೆಂಪ್ರೇಚರ್ ಆಫ್ ಎನ್ವೈರನ್ಮೆಂಟ್ ಅನ್ಬೋದು. ಆರ್ಡಿನರಿ ಟೆಂಪ್ರೇಚರ್ ಅರೌಂಡ್ 273 ಕೆಲ್ವಿನಿಂದ ಒಂದು 323 ಕೆಲ್ವಿನ್ ಅನ್ಕೋತೀನಿ. ಓಕೆ, ಸೊ ನಮ್ಮ ಎನ್ವೈರನ್ಮೆಂಟಲ್ ಟೆಂಪ್ರೇಚರ್ ಇದು. ಓಕೆ, ಹಂಗೆ ನಮ್ಮ ಎನ್ವೈರನ್ಮೆಂಟಲ್ ಪ್ರೆಷರ್ ಅಬೌಟ್ 1 ಅಟ್ಮಾಸ್ಫಿಯರ್ ಪ್ರೆಷರ್. ಸೊ ಇಷ್ಟು ಟೆಂಪ್ರೇಚರ್ ರೇಂಜಲ್ಲಿ ಮತ್ತು ಈ ಪ್ರೆಷರ್ಗಳ ಈ ಪ್ರೆಷರ್ ಸುತ್ತಮುತ್ತ ನಮ್ಮ ಗ್ಯಾಸ್ಗಳಿದಾವಲ್ಲ, ಆಕ್ಸಿಜನ್, ನೈಟ್ರೋಜನ್, ಹೀಲಿಯಂ, ಹೈಡ್ರೋಜನ್, ನಿಯಾನ್, ಆರ್ಗಾನ್ ಎಕ್ಸೆಟ್ರಾ, ಇವುಗಳು at our ordinary conditions of temperature and pressure of environment, that is around from 273 Kelvin to 373 Kelvin and pressures around 1 atmosphere. ಸೊ ಆ 7 ಪಾಸ್ಟುಲೇಟಲ್ಲಿ 2 ಪಾಸ್ಟುಲೇಟ್ನ ಒಬೆ ಮಾಡೋದಿಲ್ಲ ಆ್ಯಕ್ಚುಲಿ ಇನ್ ರಿಯಾಲಿಟಿ. ಸೊ ಯಾವುದೋ 2 ಪಾಸ್ಟುಲೇಟ್ಸ್ ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಸೊ ನೋಡಿ, ದ ಸೆಕೆಂಡ್ ಪಾಸ್ಟುಲೇಟ್ ಓದಿದ್ರಲ್ಲ, ದ ಸೈಜ್ ಆಫ್ ಎ ಮಾಲಿಕ್ಯೂಲ್ ಇಸ್ ನೆಗ್ಲಿಜಿಬಲಿ ಸ್ಮಾಲ್ ಕಂಪೇರ್ಡ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ಮಾಲಿಕ್ಯೂಲ್ಸ್. ಸೊ ಮಾಲಿಕ್ಯೂಲ್ಗಳ ಮಧ್ಯೆ ಇರೋ ಡಿಸ್ಟೆನ್ಸ್ ಹೋಲಿಸಿದ್ರೆ ಸೈಜು ತುಂಬ ಕಮ್ಮಿ ಅಂತ ಅನ್ಕೋಬೇಕು ನೀವು. ಅದು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಹೇಳ್ತಾ ಇರೋದು. ಬಟ್ ಮಾಲಿಕ್ಯೂಲ್ಗಳ ಮಧ್ಯೆ ಇರೋ ದೂರಕ್ಕೆ ಹೋಲಿಸಿದ್ರೆ ಸೈಜ್ ಆಫ್ ದ ಮಾಲಿಕ್ಯೂಲ್ಸ್ಗಳು ನೆಗ್ಲಿಜಿಬಲಿ ಸ್ಮಾಲ್ ಏನಿರಲ್ಲ. ಸೈಜ್ ಆಫ್ ದ ಮಾಲಿಕ್ಯೂಲ್ ತುಂಬ ಚಿಕ್ಕದೇನಿರಲ್ಲ ಮಾಲಿಕ್ಯೂಲ್ಗಳ ಮಧ್ಯೆ ಇರೋ ದೂರಕ್ಕೆ ಹೋಲಿಸಿದ್ರೆ. ಓಕೆನಾ? ಸೊ ನಮ್ಮ ಅಬ್ಸರ್ವೇಷನ್ಸ್ ಏನು ಹೇಳಿದೆ ನೋಡಿ. ಸೊ ನಮ್ಮ ಸೈಜ್ ಆಫ್ ಅ ಮಾಲಿಕ್ಯೂಲ್ ಅರೌಂಡ್ 2 ಆಂಗ್ಸ್ಟ್ರಾಮ್ ಇದ್ದರೆ, ಸೊ ಅಟ್ ದೀಸ್ ಟೆಂಪ್ರೇಚರ್ಸ್ ಆ್ಯಂಡ್ ಪ್ರೆಷರ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಮಾಲಿಕ್ಯೂಲ್ ಎಷ್ಟಿರುತ್ತೆ ಅಂದರೆ, ಸೊ ಗ್ರೇಟರ್ ದೆನ್ ಅಬೌಟ್ 10 ಆಂಗ್ಸ್ಟ್ರಾಮ್ಗಿಂತ ಜಾಸ್ತಿ ಇರುತ್ತೆ ಅಂತೇಳಿ. ಸೊ ನೋಡಿ, ಇದಕ್ಕೆ ಹೋಲಿಸಿದ್ರೆ ಇದು ನೆಗ್ಲಿಜಿಬಲ್ ಏನಲ್ಲ ನೋಡಿ ಅಲ್ವಾ. ಡಿಸ್ಟೆನ್ಸ್ ಬಿಟ್ವೀನ್ ದ ಮಾಲಿಕ್ಯೂಲು ನಮ್ಮ ಸೈಜ್ ಆಫ್ ದ ಮಾಲಿಕ್ಯೂಲ್ಗೆ ಹೋಲಿಸಿದ್ರೆ ನೆಗ್ಲಿಜಿಬಲ್ ಏನಿಲ್ಲ ನೋಡಿ ಈಗ ಅಲ್ವಾ, ಅಟ್ ಆರ್ಡಿನರಿ ಟೆಂಪ್ರೇಚರ್ಸ್ ಆ್ಯಂಡ್ ಪ್ರೆಷರ್ಸ್. ಸೊ ಅದಕ್ಕೆ ಸೆಕೆಂಡ್ ಪಾಸ್ಟುಲೇಟು ನಮ್ಮ ನೇಚರಲ್ಲಿರೋ ಗ್ಯಾಸ್ಗಳು ಒಬೆ ಮಾಡ್ತಾ ಇಲ್ಲ ಅಟ್ ಆರ್ಡಿನರಿ ಟೆಂಪ್ರೇಚರ್ಸ್ ಆ್ಯಂಡ್ ಪ್ರೆಷರ್ಸ್. ಓಕೆನಾ? ಹಂಗೆ ಇನ್ನೊಂದು ಪಾಸ್ಟುಲೇಟ್ ಅವುಗಳು ಒಬೆ ಮಾಡಲ್ಲ. ಅದು ಯಾವುದು ಅಂದರೆ 7th ಪಾಸ್ಟುಲೇಟ್, ದೇರ್ ಇಸ್ ನೋ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಅಂತ ಸ್ಟಡಿ ಮಾಡಿದ್ರಲ್ಲ. ಮಾಲಿಕ್ಯೂಲ್ಗಳ ಮಧ್ಯೆ ಅಟ್ರಾಕ್ಷನ್ ಮತ್ತು ರಿಪಲ್ಷನ್ ಇಲ್ಲ ಅಂತ. ಬಟ್ ಆ್ಯಕ್ಚುಲಿ ದೇರ್ ಈಸ್ ಅಟ್ರಾಕ್ಷನ್ ಆ್ಯಂಡ್ ರಿಪಲ್ಷನ್ ಬಿಟ್ವೀನ್ ಮಾಲಿಕ್ಯೂಲ್ಸ್. ಸೊ ಇಫ್ ಮಾಲಿಕ್ಯೂಲ್ಸ್ ಆಫ್ ಅ ಗ್ಯಾಸ್ ಆರ್ ಫಾರ್ ಅವೇ, ರಿಯಲ್ ಗ್ಯಾಸಸ್ ಹೇಳ್ತಾರೆ ಈ ಗ್ಯಾಸ್ಗಳಿಗೆ. ಸೊ ಮಾಲಿಕ್ಯೂಲ್ಗಳು ದೂರ ಇದ್ದಾಗ ಅವಾಗ ಅಟ್ರಾಕ್ಟ್ ಮಾಡ್ತಿರ್ತವೆ. ತೀರಾ ಹತ್ರ ಬಂದರೆ ಮಾಲಿಕ್ಯೂಲ್ಗಳಾಗ ರಿಪೆಲ್ ಮಾಡ್ತಾ ಇರ್ತವೆ. ಸೊ ದೇರ್ ಈಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್ ಆ್ಯಂಡ್ ರಿಪಲ್ಷನ್ ಬಿಟ್ವೀನ್ ಮಾಲಿಕ್ಯೂಲ್ಸ್ ಆಫ್ ಎ ರಿಯಲ್ ಗ್ಯಾಸ್ ಅಟ್ ದಿಸ್ ಆರ್ಡಿನರಿ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್, ಈ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರಲ್ಲಿ. ಸೊ ನಮ್ಮ ನೇಚರಲ್ಲಿರೋ ಗ್ಯಾಸ್ಗಳು ಆರ್ಡಿನರಿ ಟೆಂಪ್ರೇಚರ್ಸ್ ಆ್ಯಂಡ್ ಪ್ರೆಷರ್ಸಲ್ಲಿ 2 ಪಾಸ್ಟುಲೇಟ್ಸ್ನ ಒಬೆ ಮಾಡ್ತಾ ಇಲ್ಲ. ಸೊ ಹಾಗಾದರೆ ಅವು ನಮ್ಮ ಆರ್ಡಿನರಿ ಟೆಂಪ್ರೇಚರ್ಸ್ ಆ್ಯಂಡ್ ಪ್ರೆಷರ್ಸ್ಗಳಲ್ಲಿ ಅವು ದ ಗ್ಯಾಸ್ ಲಾಸ್ನು ಪರ್ಫೆಕ್ಟಾಗಿ ಒಬೆ ಮಾಡಲ್ಲ. ಆ್ಯಂಡ್ ದೇ ಆಲ್ಸೋ ಡೋಂಟ್ ಒಬೆ ದಿಸ್ ಗ್ಯಾಸ್ ಇಕ್ವೇಷನ್. ಸೊ ನಮ್ಮ ನೇಚರಲ್ಲಿರೋ ಗ್ಯಾಸ್ಗಳು ರಿಯಲ್ ಗ್ಯಾಸಸ್ ಅಂತ ಕರೆದ್ವಲ್ಲ, ಅವುಗಳು ಈ ಇಕ್ವೇಷನನ್ನು ಆರ್ಡಿನರಿ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ಸ್, ದ ಎನ್ವೈರ್ಮೆಂಟಲ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ಗಳಲ್ಲಿ ಅವು ಒಬೆ ಮಾಡಲ್ಲ. ಓಕೆ? ಸೊ ಅದಕ್ಕೆ ಅವನ್ನ ರಿಯಲ್ ಗ್ಯಾಸಸ್ ಅಂತ ಕರೆದಿರೋದು. ಸೊ ಐಡಿಯಲ್ ಗ್ಯಾಸ್ ಯಾವ ಗ್ಯಾಸು ಅಟ್ ಆಲ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಈ ರಿಲೇಷನ್ ಒಬೆ ಮಾಡುತ್ತೋ ಅದು ಐಡಿಯಲ್ ಗ್ಯಾಸ್. ಓಕೆನಾ? ಹಂಗಾರೆ ನಮ್ಮ ಆರ್ಡಿನರಿ ಗ್ಯಾಸ್ಗಳು ರಿಯಲ್ ಗ್ಯಾಸ್ ಬಿಹೇವಿಯರ್ ನಮ್ಮ ರಿಯಲ್ ಗ್ಯಾಸಸ್ಗಳು ಐಡಿಯಲ್ ಗ್ಯಾಸ್ ಬಿಹೇವಿಯರ್ ತೋರಿಸ್ಬೋದಾ?
ಎಸ್, ನಮ್ಮ ರಿಯಲ್ ಗ್ಯಾಸ್ಗಳು ಐಡಿಯಲ್ ಗ್ಯಾಸ್ ಬಿಹೇವಿಯರ್ ತೋರಿಸ್ಬೋದು. ಯಾವಾಗ ಅಂದರೆ ಅಟ್ ವೆರಿ ಹೈ ಟೆಂಪ್ರೇಚರ್, ತುಂಬ ಜಾಸ್ತಿ ಟೆಂಪ್ರೇಚರ್, ಅರೌಂಡ್ ಗ್ರೇಟರ್ ದ್ಯಾನ್ 1000 ಕೆಲ್ವಿನ್ ಅಂದ್ಕೊಳ್ಳಿ. ವೆರಿ ಲೋ ಪ್ರೆಷರ್, ತುಂಬ ಕಡಿಮೆ ಪ್ರೆಷರಲ್ಲಿ, ವೆರಿ ಲೋ ಪ್ರೆಷರ್, ತುಂಬ ಕಮ್ಮಿ ಪ್ರೆಷರಲ್ಲಿ ಮತ್ತು ತುಂಬ ಹೈ ಟೆಂಪ್ರೇಚರಲ್ಲಿ, ಆಗ ನಮ್ಮ ರಿಯಲ್ ಗ್ಯಾಸಸ್ ಶೋ ಐಡಿಯಲ್ ಬಿಹೇವಿಯರ್ ಆ್ಯಂಡ್ ದೇ ಒಬೇ ದಿಸ್ ಈಕ್ವೇಷನ್. ಹೆಂಗೆ ಅಂತ ನೋಡೋಣ ಈಗ. ಸೊ ಟೆಂಪ್ರೇಚರ್ಸ್ ತುಂಬ ಜಾಸ್ತಿ ಆದಾಗ ನಮ್ಮ ಚಾರ್ಲ್ಸ್ ಲಾ ನೆನಪಿಸ್ಕೊಳ್ಳಿ. ಟೆಂಪ್ರೇಚರ್ ಜಾಸ್ತಿ ಆದಾಗ ಏನಾಗುತ್ತೆ, ಗ್ಯಾಸ್ ಎಕ್ಸ್ಪ್ಯಾಂಡ್ ಆಗುತ್ತೆ, ವಾಲ್ಯೂಮ್ ಇನ್ಕ್ರೀಸಸ್. ಇನ್ ಜನರಲ್ ಇವು ಈ ಅಟ್ ಸ್ಮಾಲರ್ ಟೆಂಪ್ರೇಚರ್ಸ್ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ ಫಾರ್ ರಿಯಲ್ ಗ್ಯಾಸಸ್, ಬಟ್ ನಾಟ್ ಲೈಕ್ ಐಡಿಯಲ್ ಗ್ಯಾಸ್. ಬಟ್ ತುಂಬ ಲಾರ್ಜ್ ಟೆಂಪ್ರೇಚರ್ಗೆ ಹೋದಾಗ ವಾಲ್ಯೂಮ್ ಇನ್ಕ್ರೀಸ್ ಸಫಿಷಿಯೆಂಟ್ಲಿ ಲಾರ್ಜ್ ಆಗಿರುತ್ತೆ, ಆಗ ಅವುಗಳ ಮಧ್ಯೆ ತುಂಬ ದೂರ ಹೋಗ್ಬಿಟ್ಟಿರುತ್ತೆ. ಗ್ಯಾಸ್ ಮಾಲಿಕ್ಯೂಲ್ಗಳು ಒಂದಕ್ಕೊಂದು ತುಂಬ ದೂರ ಹೋಗ್ಬಿಟ್ಟಿರುತ್ತೆ. ಆಗ ದ ಸೈಜ್ ಆಫ್ ದ ಮಾಲಿಕ್ಯೂಲ್ ಇಸ್ ನೆಗ್ಲಿಜಿಬಲ್ ಕಂಪೇರ್ಡ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ಮಾಲಿಕ್ಯೂಲ್ಸ್ ಆಗುತ್ತೆ. ಓಕೆನಾ? ಸೊ ಹಾಗೆ ಆ ಪ್ರೆಷರು ಯಾವಾಗ ಟೆಂಪ್ರೇಚರ್ ಜಾಸ್ತಿ ಆದಾಗ ಮಾಲಿಕ್ಯೂಲ್ ತುಂಬ ದೂರ ಹೋದಾಗ ಆಟೋಮೆಟಿಕಲಿ ಪ್ರೆಷರ್ ಕಡಿಮೆ ಆಗಿರುತ್ತಾಗ. ಸೊ ಅಟ್ ವೆರಿ ಹೈ ಟೆಂಪ್ರೇಚರ್ ಆ್ಯಂಡ್ ಲೋ ಪ್ರೆಷರ್ಸ್ the real gases show the ideal gas behavior, and there they obey this equation. Okay, so that's it. So in the next class, let us learn about the various forms of this ideal gas equation. Thank you.